ಸಾರಥಿ ಸಿನಿಮಾ ನಮ್ಮದೇ ಇರೋದಿಲ್ಲ ಆಡಿಯೋ, ಅಲ್ಲೊಂದು ಒಳ್ಳೆ ಲಿಂಕ್ ಇತ್ತು ಸತ್ಯಪ್ರಕಾಶ್ ಸರ್ ಜೊತೆ. ಸೊ ಅದೇ ರಿಲೇಷನ್ ಕಂಟಿನ್ಯೂ ಆಗ್ತಾ ಇದೆ. ಹಾಗೆ ದುನಿಯಾ ವಿಜಯ್ ಸರ್ ಭೀಮಾ ಆದಮೇಲೆ ಇವಾಗ ಸಿಟಿ ಲೈಟ್ಸು ಅದೇ ಥರ ಒಂದು ರಿಲೇಷನ್ ಕಂಟಿನ್ಯೂ ಆಗ್ತಾ ಇದೆ. ಆಮೇಲೆ ಅಜ್ನೀಶ್ ಸರ್ ನಮ್ಮ ಹತ್ರ ಮಾಡಿರೋದು ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಎಲ್ಲ ಹಿಟ್ ಸಿನಿಮಾಗಳೇ. ಸೊ ಒಂದು ಒಳ್ಳೆ ಕಾಂಬಿನೇಷನ್ನು, ಭಟ್ರ ಸಾಹಿತ್ಯ, ವಿಜಯ್ ಪ್ರಕಾಶ್ ಮತ್ತು ಅನನ್ಯ ಭಟ್ ಹಾಡು ತುಂಬ ಅದ್ಭುತವಾಗಿ ಬಂದಿದೆ. ಸಾಂಗು ನೀವು ಇವಾಗ ಸ್ವಲ್ಪ ಹೊತ್ತಲ್ಲಿ ಕೇಳ್ತೀರಾ. ಆ್ಯಂಡ್ 100% ಹೇಳ್ತೀನಿ, ಶೂರ್ ಶಾಟ್ ಹಿಟ್ ಸಾಂಗ್ ಇದು. ಡೆಫಿನೆಟ್ಲಿ ಒಂದು ಫಿಲಿಮು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಸಿನಿಮಾ ಸ್ವಲ್ಪ ಗ್ಲಿಮ್ಸ್ ನೋಡಿದ್ದೀನಿ. ಪ್ರೊಡ್ಯೂಸರು ಎಲ್ಲರೂ ಹೇಳ್ತಾರೆ ಹಣ ಸುರಿದಿದ್ದಾರೆ ಅಂತ ಹೇಳ್ಬಿಟ್ಟು, ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜಡೇಶ್ ಅವರು ಡೈರೆಕ್ಷನಲ್ಲಿ ಅದ್ಭುತವಾಗಿ ಬಂದಿದೆ. ಫೈಟ್ಸ್ ಎಲ್ಲ ಸ್ವಲ್ಪ ನಾನು ನೋಡಿದೆ. ಆಮೇಲೆ ಜಡೇಶ್ ಅವರು ಅಜನೀಶ್ ಅವರು ಕಾಂಬಿನೇಷನಲ್ಲಿ ಆಲ್ರೆಡಿ ಒಂದು ಮರಳಿ ಮನಸ್ಸಾಗಿದೆ ಅಂತ ಹೇಳಿ 100 ಮಿಲಿಯನ್ ಕ್ರಾಸ್ ಆಗಿರೋ ಸಾಂಗ್ ಇದೆ. ಸೊ ಇದೇ ಥರ ಈ ಸಾಂಗು ಅದೇ ಥರ ಸೂಪರ್ ಹಿಟ್ ಆಗುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಎಲ್ರಿಗೂ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವರ್ಕ್ ಆಗ್ತಿದೆ ಇಲ್ಲಿ. ಎಸ್ ಪ್ಲೀಸ್ ಭೂಷಣ್ ಅವರೇ. ಎಲ್ರಿಗೂ ನಮಸ್ಕಾರ. ಈ ಸಾಂಗ್ ನಾನೇ ಮಾಡಬೇಕು ಅಂತ ನಮ್ಮ ಜಡೇಶ್ ಸರ್ ತುಂಬ ಹಠ ಹಿಡಿದು ಏನು ಮಾಡಿಲ್ಲ. ಸೊ ನಾನು ಮಾಡಿದ್ರೆ ಚೆನ್ನಾಗಿರ್ಬೋದು ಈ ಸಾಂಗ್ ಅನ್ನೋ ಉದ್ದೇಶ. ಮೇ ಬಿ ಚೆನ್ನಾಗಿ ಮಾಡಿದ್ದೀನಿ ಅನ್ಕೊತೀನಿ ಸರ್. ನನಗಿಂತ ಚೆನ್ನಾಗಿ ನಾನೇನು ಅಂದ್ಕೊಂಡಿದ್ದೆ ಅದಕ್ಕಿಂತ ಚೆನ್ನಾಗಿ ನಮ್ಮ ಹೀರೋ ಮತ್ತು ಹೀರೋಯಿನ್ ಅವರಿಬ್ಬರು ಇದರಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಅಂದರೆ ಈ ಸಾಂಗ್ ನೋಡಾದ್ಮೇಲೆ ಇನ್ನೂ ರಿಲೀಸ್ ಆಗಿದೆ, ಬಟ್ ನಾವಿನ್ನೂ ನೋಡಿಲ್ಲ. ಇದು ನೋಡಾದ್ಮೇಲೆ ಒಂದು ಕರೆಕ್ಷನ್ ಮಾಡಿ ಆಡಿಯೋ ಕಂಪ್ನಿಯವರು, ಇದರಲ್ಲಿ ಕೊರಿಯೋಗ್ರಾಫರ್ ಹೆಸರಿಲ್ಲ, ದಯವಿಟ್ಟು ಅದೊಂದು ಆ್ಯಡ್ ಮಾಡಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾರು ಇದಕ್ಕೆ ಕಾರಣ, ಯೂಶಲಿ ಇದು ಆಗ್ತಾನೇ ಇರುತ್ತೆ, ಇನ್ನೊಂದ್ಸಲಿ ಸರಿ ಮಾಡಿಬಿಡಿ ಸರ್. ಥ್ಯಾಂಕ್ ಯು. ಇಂಡಸ್ಟ್ರಿನೇ ಇಲ್ಲಿದೆ. ಸೊ ತುಂಬ ಖುಷಿ ಆಯಿತು. ಮತ್ತು ಇದು ಟೆಕ್ನಿಕಲ್ ಸಿನಿಮಾ ಅಂದರೆ ಅವರಿಬ್ಬರಿಗೂ ಅಷ್ಟು ಸಾಥ್ ಕೊಟ್ಟಿದ್ದೀವಿ ನಾವು, ಜಡೇಶ್ ಸರ್ಗೆ ಮತ್ತು ವಿಜಯ್ ಸರ್ಗೆ. ಸೊ ಥ್ಯಾಂಕ್ ಯು ಎಲ್ರಿಗೂ. ಇದು ನಮ್ಮ ಸಹ ಬರಗಾರ ಎಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಈ ಸಾಂಗಲ್ಲಿ ಮೇನ್ಲಿ ನಾವು ಹೇಳೋಕ್ಕೋಗಿರೋದು ಒಂದು 40-50 ವರ್ಷದ ಗಂಡ ಹೆಂಡತಿ ಸಂಬಂಧ. ಸೊ ಅಲ್ಲಿವರೆಗೂ ಬರಬೇಕು ಅಂತಂದರೆ ತುಂಬ ಜರ್ನಿ ಇರುತ್ತೆ ಎಲ್ಲರದು. ಸೊ ಇಲ್ಲಿ ಬಂದಿರೋ ಆಲ್ಮೋಸ್ಟ್ ಎಲ್ಲ ಕಪಲ್ಸನ್ನು ಇನ್ವೈಟ್ ಮಾಡಿದ್ದೀವಿ. ಸೊ ಅದೇ ರೀತಿ ನಿಮ್ಮ ಜೀವನನೂ ಚೆನ್ನಾಗಿರಲಿ, ಎಲ್ಲರ ಜೀವನ ಚೆನ್ನಾಗಿರಲಿ. ಥ್ಯಾಂಕ್ ಯು. ಬಯಸ್ತೇನೆ. ಅದೇ ರೀತಿ ಈ ಒಂದು ಸಿನಿಮಾವನ್ನು ಗೆಲ್ಲಿಸಲೇಬೇಕು ಅಂತ ಅವರ ಬೆನ್ನೆಲುಬಾಗಿ ಬಂದಿರುವಂತಹ ದಂಪತಿಗಳು, ನಮ್ಮ ಈ ಒಂದು ಕನ್ನಡ ಸಿನಿಮಾ ರಂಗದ ಲವ್ಲಿ ಸ್ಟಾರ್ ಪ್ರೇಮ್ ಹಾಗೂ ದಂಪತಿಯವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಸತೀಶ್ ನೀನಾಸಂನವರು ಯಾವ ರೀತಿ ಅವರು ಕಷ್ಟ ಬಿಟ್ಟು ಮುಂದಕ್ಕೆ ಬಂದರು ತಮಗೆಲ್ಲರಿಗೂ ಗೊತ್ತಿದೆ. ಅವ್ರದ್ದು ಮುಂದಿನ ದಿನಗಳಲ್ಲಿ ಮತ್ತೊಂದು ಅಯ್ಯಕ್ಕೆ 2 ಅಂತ ಸಿನಿಮಾ ಬರ್ತದೆ. ಅವ್ರಿಗೂ ಸಹ ಈ ಒಂದು ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಎಲ್ಲ ನಮ್ಮ ಚಿತ್ರದ ಟೆಕ್ನಿಷಿಯನ್ಸು, ಡೈಲಾಗ್ ರೈಟ್ಸು, ಎಲ್ಲ ನಮ್ಮ ತಂತ್ರಜ್ಞರು ಹಾಗೂ ಮತ್ತೋರ್ವ ಮಿಲನ ಕೃಷ್ಣ ಅವರು ಮರೆತು ಬಿಟ್ಟಿದ್ದಾರೆ ನನ್ನ. ಸಾರಥಿ ಟೈಮಲ್ಲಿ ಸುಮಾರು ಸತಿ ನಾವು ಸೆಟ್ ಹತ್ರ ಬಂದು ಹೇಳ್ತಿದ್ದೆ, ನಿನ್ನಲ್ಲೇನೋ ಒಂದು ಕಳೆ ಐತಪ್ಪ, ಒಳ್ಳೆ ಹೈಟ್ ಇದೆಯಾ, ಮುಂದೊಂದು ದಿವಸ ನೀನು ಒಳ್ಳೆ ನಟನಾಗ್ತೀಯ ಅಂತ ಹೇಳಿದ್ದೆ. ಜ್ಞಾಪಕ ಇದೆ, ಕೇಳಿಸ್ಕೊಂಡೆ ಅವ್ರನ್ನ. ಪಾಪ ಅವರು ಸಹ ಈ ಒಂದು ಇದಕ್ಕೆ ಬಂದಿದ್ದಾರೆ. ಅವರ ದಂಪತಿಗಳು ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಆನಂದ್ ಅಡಿ ಅವರು, ನಮ್ಮದು ಅವ್ರದ್ದು 14-15 ವರ್ಷದ ನಂಟು. ಇವತ್ತು ನಾವೊಂದು ಸಿನಿಮಾ ಮಾಡ್ತೀವಿ ಅಂತ ಹೇಳಿದಾಗ ಸೆಟ್ ಹತ್ರನೇ ಬಂದು ನಾನು ಹೇಳಿದೆ, ಇಲ್ಲ ಸರ್ ಯಾವುದೇ ಕಾರಣಕ್ಕೂ ನಾವು ಬೇರೆ ಎಷ್ಟೇ 50 ಲಕ್ಷ ಆಫರ್ ಜಾಸ್ತಿ ಕೊಟ್ಟಿರ್ಬೇಕಾದ್ರೆ ಅವ್ರನ್ನ ಕೇಳಿ, ಆದರೂ ನಾವು ಆನಂದ ಆಡಿಯೋ ಬಿಟ್ಟು ಬೇರೆಯವರಿಗೆ ಇದು ಮಾಡಲ್ಲ ಅಂತ ಹೇಳಿ ಅವರ ಬಾಂಧವ್ಯ ಆಗಿದೆ. ಆದರೆ ಮಾತಿಗೆ ತಪ್ಪದಂಗೆ ಕೇಳಿ ಅವ್ರಿಗೆ ಕೊಟ್ಟಿದ್ವಿ. ಇವತ್ತು ಅವರು ಬಂದಿದ್ದಾರೆ. ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಅಜನೀಶ್ ಅವರು, ತಮಗೆಲ್ಲರೂ ಗೊತ್ತು, ಈಗಾಗಲೇ ಕಾಂತಾರದಿಂದ ಪ್ಯಾನ್ ವರ್ಲ್ಡ್ ಮ್ಯೂಸಿಕ್ ಡೈರೆಕ್ಟರ್ ಆದಂಥವ್ರು. ಇವತ್ತು ನಿಮ್ಗೆಲ್ಲರೂ ಗೊತ್ತಿರಬೇಕು, ನೋಡಿದರೆ ಏನೋ ಗೊತ್ತಿಲ್ಲ, 4 ಗಂಟೆ ಅವರು ಲೇಟಾಗಿ ಕೊಟ್ಟರು ಲೇಟೆಸ್ಟಾಗಿ ಕೊಡ್ತಾರೆ. ಭಾರಿ ಏಕೆಂದರೆ ಬ್ಯುಸಿ ಮ್ಯಾನ್ ಅವರು. ಇವತ್ತು ಸುಮಾರು ಚಿತ್ರಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ರಾತ್ರಿ 4 ಗಂಟೆಗೆ ಹೋಗಿ ನಮ್ಮ ಡೈರೆಕ್ಟರ್ ನಿದ್ದೆ ಮಾಡಿಲ್ಲ. ನಿಜವಾಗ್ಲೂ ಸರ್, ಸ್ನಾನ ಮಾಡಿದ 10 ಗಂಟೆ ಬೆಳಿಗ್ಗೆ. ಯಾಕೆ ಸರ್ ಅಂದರೆ ಏನು ಮಾಡೋ ಸರ್, 4 ಅವರ್ ಆಯಿತು ವಿಜಯ್ ಸರ್ನ
ಆಮೇಲೆ ಅನನ್ಯ ಭಟ್ ಅವ್ರನ್ನ ಕರ್ಕೊಂಡೋಗಿ ಮ್ಯೂಸಿಕ್ ಕಂಪೋಸ್ ಮಾಡಿಸ್ಬೇಕ, ಬನ್ನಿ ಸರ್ ಅಂತ ಹೇಳಿದ್ರು. ತಿಂಡಿ ತಿಂದ್ರ ಅಂದ್ರೆ ಇಲ್ಲ ಸರ್ ಅಂದರು. ಬರ್ಗರ್ ತರಿಸ್ಬಿಟ್ಟು ಅವಾಗ ಬ್ರೆಡ್ ನನಗೂ ಕೊಟ್ಟರು, ಅವರು ತಿಂದರು. ಆ ಥರ ನಮ್ಮ ಮ್ಯೂಸಿಕ್ ರಜನೀಶ್ ಸರ್ ಅವರು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಇವತ್ತು ಅದೇ ರೀತಿ ಮಿತ್ರಾ ಸರ್ ಅವರು ಎಲ್ಲ ನಮ್ಮ ಏನು ಇವತ್ತು ನಮ್ಮ ಚಿತ್ರರಂಗದ ಎಲ್ಲ ನಾಯಕ ನಟರಿಗೂ ಹಾಗೂ ಎಲ್ಲ ಕಲಾವಿದರಿಗೂ ಸ್ವಾಗತವನ್ನು ಕೋರ್ತಾ, ದಯವಿಟ್ಟು ಮಾಧ್ಯಮ ಮಿತ್ರರು, ಮೀಡಿಯಾ ಮಿತ್ರರು, ಡಿಜಿಟಲ್ ಮಿತ್ರರು, ಇವತ್ತು ದಯವಿಟ್ಟು ಇವತ್ತು ಎವ್ರಿ ಮ್ಯಾನ್ ಸಕ್ಸಸ್ ಬಿಹೈಂಡ್ ದೇರ್ ಇಸ್ ಎ ವುಮೆನ್ ಅಂತಾರೆ. ಅದೇ ರೀತಿ ಈ ಒಂದು ಲ್ಯಾಂಡ್ ಸಿನಿಮಾ ಗೆಲ್ಸೋದಕ್ಕೆ ಎಲ್ಲ ನಮ್ಮ ಮಾಧ್ಯಮ, ಪತ್ರಿಕಾ, ಡಿಜಿಟಲ್ ಮಾಧ್ಯಮದವರು ದಯವಿಟ್ಟು ತಮ್ಗೆ ಯಾರೋ 6:30 ಅಂತ ಹೇಳಿ ಸ್ವಲ್ಪ ಲೇಟ್ ಮಾಡಿದ್ವಿ, ತಮ್ಮಲ್ಲಿ ಕ್ಷಮೆ ಇರಲಿ. ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಈ ಒಂದು ಸಿನಿಮಾಕ್ಕೆ ಬೆನ್ನೆಲುಬಾಗಿ ನಿಂತ, ಇವತ್ತು ಹೇಳ್ತಾರೆ ಕಾಣದ ಕೈಗಳು ಎಷ್ಟಿರ್ತವೆ, ಒಂದು ಏನೋ ಒಂದು ಮಾಡಕ್ಕೆ ಹೊರಟಾಗ ನಾವೊಬ್ಬರು ನೋಡ್ತೀವಿ, ನಮ್ಮನ್ನೊಬ್ಬರು ನೋಡ್ತಾರೆ, ನಮ್ಮಿಂದೆ ಬೇರೆ ರೀತಿ ಪ್ರೋತ್ಸಾಹ ಮಾಡಿದಂಥವ್ರು, ನಮಗೆ ಬೆನ್ನೆಲುವಾಗಿ ನಿಂತಂಥವ್ರು. ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಬೇಕಾದ್ರೆ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟ. ಇವತ್ತು ಯಾಕಂದ್ರೆ ನಮ್ಮ ಮೀಡಿಯಾದವರಾಗಲಿ ಯಾರೇ ಆಗಿರಲಿ, ನಿರ್ಮಾಪಕ ಬಂಡವಾಳ ಹಾಕಿರ್ತಾನೆ. ಒಬ್ಬ ನಿರ್ಮಾಪಕ ಬಂಡವಾಳ ಆದರೆ ಒಬ್ಬ ಹೀರೋ ಬೆಳೀತಾರೆ, ಒಬ್ಬ ನಿರ್ಮಾಪಕ ಬಂಡವಾಳ ಹಾಕಿದ್ರೆ ಒಬ್ಬ ಅವರ ಶಕ್ತಿ ತೋರಿಸ್ಕೋಬೇಕಾದ್ರೆ ಒಬ್ಬ ನಿರ್ದೇಶಕ. ಅದೇ ರೀತಿ ಎಲ್ಲರೂ ಅಷ್ಟೇ, ಒಂದು ಅವಕಾಶ ಸಿಗಬೇಕಾದ್ರೆ ಒಬ್ಬ ನಿರ್ಮಾಪಕ ಬೇಕೇ ಬೇಕು. ಆದರೆ ನಮಗೇನಾಗಿದೆ ಅಂದ್ರೆ ಇಲ್ಲಿ ನಿರ್ಮಾಪಕ ಅಂದರೆ TRP ಕಡಿಮೆ ಆಗ್ಬೋದೇನೋ ಗೊತ್ತಿಲ್ಲ, ಆದರೆ ನಮ್ಮನ್ನು ಯಾರು ಮಾತಾಡ್ಸಲ್ಲ. ಲಾಸ್ಟ್ ಅದು ಬೇಜಾರು ಮಾಡ್ಕೊಂಬಿಡಿ, ಅಲ್ಲಿ ಸಮಯದ ಅಭಾವ ಇತ್ತು, ಕರೆದ್ರು ನಾನು ಮಾತಾಡ್ತಿರಲಿಲ್ಲ. ಯಾಕಂದರೆ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟು ಶರವಣ ಅವರು ಇದು ನವರಾಸನ್ನು ಹೇಳ್ತಾ ಇದ್ರು, ಸರ್ ಟೈಮ್ ಆಗೋಯ್ತು ಅಂತ. ಇನ್ನೊಂದು ಶೋದವರು ದುಡ್ಡು ಕೊಡೋಣ ಬಿಡಪ್ಪ ಅಂದರೆ, ಇದೆಲ್ಲ ಸರ್ ಕಾರ್ಪೊರೇಟ್ ಕಂಪ್ನಿ ಆಮೇಲೆ ಇದಾಗ್ಬಿಡ್ತಿದೆ ಸರ್, ಇನ್ನೊಂದ್ಸತಿ ನಮಗೆ ಕೊಡಲ್ಲ ಅಂತ ಇದ್ರು. ದಯವಿಟ್ಟು ಜಸ್ಟ್ ಜೋಕ್ ಮಾಡಿದೆ. ಇವತ್ತು ಏನು ನಮ್ಮನ್ನು ಈ ಒಂದು ಲ್ಯಾಂಡ್ಲಾರ್ಡನ್ನು ಬೆಳೆಸಬೇಕು ಅಂತ ಬಂದಿದ್ದಾರೆ ಮಾಧ್ಯಮದವರು. ನಿಜವಾಗ್ಲೂ ನಾನಿವತ್ತು ತುಂಬ ಹೃದಯದ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಇವತ್ತು ಇಡೀ ಏನು ನಮ್ಮ ಚಿತ್ರತಂಡಕ್ಕೆ ಇವತ್ತು ಈ ಒಂದು ಆಡಿಯೋ ರಿಲೀಸ್ ಬಂದಂಥ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಿನಿಮಾ ಆಗಕ್ಕೆ ಕಾರಣ ಯಾಕಂದರೆ 14 ವರ್ಷಗಳ ಹಿಂದೆ ನಾನು ಸಾರಥಿ ಮಾಡಿದ್ದು. ಯಾಕಂದರೆ ನಾನು ಒಂದು ಸತಿ ಆಕಸ್ಮಿಕವಾಗಿ ಸಿನಿಮಾಗೆ ಬಂದೆ, ಮತ್ತೇನಾದ್ರೂ ಎಲ್ಲಿ ಎಡೆಬಿಡ್ತೀನೋ ಅಂತೇಳಿ ಸಿನಿಮಾ ಬೇಡಪ್ಪ ಅಂತ ಹೇಳಿದೆ. ಆ ಒಂದು ಸಂದರ್ಭದಲ್ಲಿ ಜಡೇಶ್ ಅವರು ನಮ್ಮ ಮನೆಗೆ ಬಂದು ಕತೆ ಹೇಳಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನಾವು ಪ್ರಿಪೇರ್ ಆಗಿರಲಿಲ್ಲ. ಅವರು ಬಂದು ಹೇಳಿದ್ರು. ಇವಾಗ ಯಾಕಂದರೆ ನಾನು ಮೊನ್ನೆ ಒಂದು ಮಾತಂದ್ರು, ಸರ್ ಈ ಒಂದು ಸಿನಿಮಾ ಸೋಲು ಗೆಲುವು ಏನೇ ಆದ್ರೂ ನಾನೇ ವಹಿಸ್ಕೊತೀನಿ. ಕಾರಣ ಏನಂದರೆ ನಿರ್ಮಾಪಕರು ನೀವೇನು ಮಾಡ್ತೀರಾ ಅಂತ ಕೇಳಿಲ್ಲ, ನಾನು ಏನು ಕೇಳ್ತೀನಿ ಎಲ್ಲ ಕೊಟ್ಟರು ಅಂತ ಹೇಳಿದ್ರು. ಆದರೆ ಅದಕ್ಕಿಂತ ಮುಂಚೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಿನಿಮಾ ಶುರು ಮಾಡಬೇಕಾದ್ರೆ ನನ್ನ ಒಬ್ಬ ಮಿತ್ರ ನನ್ನ ಹತ್ರ ನಿಜವಾಗ್ಲೂ ನಾನು ರೆಡಿನೂ ಆಗಿರಲಿಲ್ಲ, ಏನೂ ಇರಲಿಲ್ಲ. ಅವತ್ತು ಗಿರೀಶ್, ಇವತ್ತು ಅವರು ನನ್ನ ಆತ್ಮೀಯ ಮಿತ್ರ ಸಹೋದರ. ಅಣ್ಣಾಜಿ, ಗಿರಿ ಅಂದರೆ ಬೆಟ್ಟ, ನಾನು ಯಾವತ್ತು ನಿನ್ನಿಂದ ಬೆಟ್ಟದಾಗಿರ್ತೀನಿ, ಮಾಡೋಣ ಅಂತ ಹೇಳಿ ನನಗೆ ಸಹಾಯ ಮಾಡಿದ್ರು. ಇವತ್ತು ಅವ್ರನ್ನ ನೆನ್ಸ್ಕೊಂತ ಮೂರ್ತಿ ಅಂತ, ಆನಂದ್ ಅಂತ, ಅರವಿಂದ್ ಅಪ್ಪಾಜಿ ಅವರಂತ ಸುಮಾರು ಬೇಕು. ನಮ್ಮ ಅಶೋಕ್ ಅಣ್ಣವರು ದಯವಿಟ್ಟು ಅವ್ರು ಮುಂದಕ್ಕೆ ಬರಲ್ಲ, ತಮ್ಗೆಲ್ಲರಿಗೂ ಗೊತ್ತಿದೆ. ಅಶೋಕ್ ಹೆಗ್ಡೆ ಅವರು ಯಾವುದೇ ಕಾರಣಕ್ಕೂ ಈ ಸಿನಿಮಾಕ್ಕೆ ನೀನು ಫೈನಾನ್ಸ್ ತಗೊಂಡ್ರೆ ಸಾರಥಿ ಥರ ತೊಂದರೆ ಆಗ್ಬೋದು, ಬೇಡ ಅಂತ ಹೇಳಿ ನನ್ನ ಬೆನ್ನೆಲುಬಾಗಿ ನಿಜವಾಗ್ಲೂ ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಈ ಒಂದು ಫೈನಾನ್ಸ್ ಸ್ಟೇಜ್ ಕಾಲದಲ್ಲಿ ಕೊನೆಯವರೆಗೂ ನಾವು ಸಾಲ ತಗೊಂಬಾರ್ದು, ಹಾಗೆ ಸಿನಿಮಾ ಮಾಡಬೇಕು ಅಂತೇಳಿ ಅಶೋಕ್ ಅಣ್ಣ, ಶರತ್ ಅಣ್ಣ ಅವ್ರು ಹಿಂದೆ ಕುಂತಿದ್ದಾರೆ. ಅವರು ನಾನು ಕರೆದ್ರೂ ಮುಂದಕ್ಕೆ ಬರ್ತಾ ಇಲ್ಲ. ಇವತ್ತು ಆ ಥರ ಕಾಣದ ಕೈಗಳಿರ್ತವೆ. ಆದರೆ ಅದೇ ರೀತಿ ನಮ್ಮ ಸುಪ್ರೀತ್ ಅವರು, ನಾನು ಹೇಳಿದೆ ಸರ್ ಏನಾದ್ರೂ, ನಾನು ಫಸ್ಟ್ ಹೋಗಿ ಕೇಳಿದಾಗ ಫೈನಾನ್ಸ್ ರಿಜೆಕ್ಟ್ ಆಗಿತ್ತು. 2ನೇ ಸತಿ ಅವರೇನೆ ಎಲ್ಲ ಒಂದು ಕಡೆ ಹೇಳಿದಾಗ, ಏನು ಸರ್ ಏನೋ ಬೇಕಿದೆಯಾ ಅಂತ. ಇಲ್ಲ ಸರ್ ನಾನು ಸಾಲ ತಗೊಂಡ್ರೆ ಏನಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಕೊಡಬೇಕಾಗುತ್ತೆ, ಇನ್ನೊಂದು ಕೊಡಬೇಕಾಗುತ್ತೆ, ದಯವಿಟ್ಟು ಪ್ರತಿಯೊಬ್ಬರು ಕೇಳೋದು ಹೀರೋ ಸಾಬ್ರ ಅಂತ ಕೇಳ್ತಾರೆ. ಒಬ್ಬ ನಿರ್ಮಾಪಕನ ಯಾರೋ ಕರೆಯಲ್ಲ ಈ ಒಂದು ಅವಕಾಶದಲ್ಲಿ. ಯಾಕಂದರೆ ನನ್ನ ಹಿಂದೆ ಶ್ರಮ ಪಟ್ಟವ್ರನ್ನ ನಾನು ಹೇಳ್ಕೊಂಡಿಲ್ಲ ಅಂದರೆ ನಾನು ಕೃತಜ್ಞಹೀನನಾಗ್ತೀನಿ.
ದಯವಿಟ್ಟು ಮಾಧ್ಯಮದವರು ದಯವಿಟ್ಟು ಕ್ಷಮಿಸಿ. ಇಲ್ಲ. ಇನ್ನು 2 ನಿಮಿಷ ಮುಗಿಸ್ಬಿಡ್ತೀನಿ. ಇವತ್ತು ಈ ಒಂದು ಸಿನಿಮಾಕ್ಕೆ ನಾನು ಹೇಳಿದೆ, ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡುವಂತ ನಮ್ಮ ಜಡೇಶ್ ಅವ್ರ ಮನೆಗೆ ಬಂದಾಗ ಒಂದು ಮಾತಂದ್ರು. ಆದರೆ ಹೇಳ್ತೀನಿ, ನಿಜವಾಗ್ಲೂ ಕುಳ್ರಿಗೆ ಸಖತ್ ಬುದ್ಧಿ ಇರ್ತದೆ. ಬೇಜಾರು ಮಾಡ್ಕೊಂಬಿಡಿ, ನಾನು ಆಡು ಭಾಷೆಯಲ್ಲಿ ಮಾತಾಡ್ತೀನಿ. ಆತ ಬಂದು ಕೇಳ್ಕೊಂಡ, ಸರ್ ಒಳ್ಳೆ ಕಥೆ ಇದೆ ಸರ್, ಏನಪ್ಪ ಅಂತ. 4-5 ಕಡೆ 10 ಕಡೆ ಹೋಗಿದ್ದೀನಿ ಸರ್, ಬಡ್ಜೆಟ್ ಜಾಸ್ತಿ ಆಗುತ್ತೆ, ಹಾಗೆ ಹೀಗೆ ಮಾಡೋಣ ಅಂತ ಹೇಳ್ತಾರೆ ಸರ್ ಅಂತ. ಆತನ ಕ್ಯಾಲ್ಕುಲೇಷನ್ ಏನು ಅಂದರೆ, ನಮ್ಮ ಹೀರೋ ಸಾಹೇಬ್ರದ್ದು ಭೀಮಾ ಪಿಕ್ಚರು ಇನ್ನು 1 ತಿಂಗಳು 1.5 ತಿಂಗಳ ರಿಲೀಸ್ ಸ್ಟೇಜಲ್ಲಿ ಇತ್ತು. ಇವ್ರು 2 ವರ್ಷದಿಂದ ಆ ಕಥೆನ ಅವ್ರಿಗೋಸ್ಕರ ರೆಡಿ ಮಾಡ್ಕೊಂಡು ಒಂದು ಯಾವ ಥರ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ರೆಡಿ ಟು ಶೂಟ್ ಅಂತ ಮಾಡ್ಕೊಂಡಿದ್ರು. ಆಮೇಲೆ ಇವತ್ತೇನಾದರೂ ನಾಳೆ ಭೀಮಾದ ನನಗೆ ಫ್ಲಾಶ್ ಗೊತ್ತು, ಆದರೆ ಸರ್ ಇನ್ನೊಂದು ವಾರದಲ್ಲಿ ಶೂಟಿಂಗ್ ಹೋಗಿಲ್ಲ ಅಂದರೆ ಹೀರೋ ಸರ್ ಅವರು ಬೇರೆ ಇವರು ಪ್ರೊಡ್ಯೂಸರ್ನ ಒಪ್ಕೊಂಡ್ಬಿಡ್ತಾರೆ ಸರ್, ಹಾಗೆ ಅಂದರು. ನಾನು ಹೇಳಿದೆ, ಆ ಥರ ಇದ್ರೆ ಏನು ಮಾಡೋಕ್ಕಾಗಲ್ಲ ಜಡೇಶ್, ಸ್ವಲ್ಪ ಯೋಚನೆ ಮಾಡೋಣ ಅಂತ ಹೇಳಿದ್ರೆ. ಆಮೇಲೆ ಏನು ಸರ್ ನೀವು ನಿಮ್ಮ ಮಗನಿಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರಿ, ನಾನು ನಿನ್ನ ಮಗ ಅಂತ ತಿಳ್ಕೊಳ್ಳಿ ಸರ್, ಮಾಡಿ ಸರ್. ಆಮೇಲೆ ಒಂದು ಹಾರ ಬಿಟ್ಕೊಂಡು ಎಷ್ಟು ಬುದ್ಧಿವಂತ ಅಂದರೆ ದೇವರಣೆ ಸುಳ್ಳಲ್ಲ. ಆತನ ಕ್ಯಾಲ್ಕುಲೇಷನ್ ಇವತ್ತು ಆ ಒಂದು ಶ್ರಮ ನಮ್ಮ ಸ್ವಾಮಿ ಗೌಡರದು, ಜಡೇಶ್ ಅವ್ರದ್ದು, ಇಡೀ ತಂಡದ್ದು ಸರ್. ರಾತ್ರಿ 2 ಗಂಟೆವರೆಗೂ ಶೂಟಿಂಗ್ ಮಾಡಿದ್ರೆ ತಿರುಗಿ ಬೆಳಗ್ಗೆ 6 ಗಂಟೆಗೆ ಕಾಲ್ ಶೀಟು. ಅವ್ರಿಗೆ ಬಿಲಿಮೆ 90 ದಿವಸ ಶೂಟ್ ನಡೆದಿದೆ, 60 ದಿವಸ ಡೇ ಅಂಡ್ ನೈಟ್ ಶೂಟಿಂಗ್ ನಡೆದಿದೆ ಸರ್. ಇದು ಬೆಳಗ್ಗೆ 6ರಿಂದ ರಾತ್ರಿ 2 ಗಂಟೆವರೆಗೂ ನಮ್ಮ ಹೀರೋ ಸರ್ ಸ್ಪಂದಿಸ್ತಿದ್ದಂಥ ರೀತಿ ಎಲ್ಲರೂ ಹೇಳ್ತಾ ಇದ್ರು. ರಚಿತಾ ಮೇಡಮ್ ಅವರು ಬರ್ಬೇಕಾದ್ರೆ ನಿಜವಾಗ್ಲೂ ಮೇಡಮ್ ಇವತ್ತು 8:15 ಬರ್ತಾ ಇದ್ರು. ಅವ್ರಿಗೂ ನಾನು ಸಹ ಈ ಸಮಯದಲ್ಲಿ ಋಣಿಯಾಗಿರ್ತೀನಿ. ಯಾಕಂದ್ರೆ ಆತನಿಗೆ ಗೊತ್ತಿತ್ತು, ಈ ಒಂದು ಸಿನಿಮಾ ನನ್ಗೆ ಗೆಲ್ಸಿರೆ ನಿರ್ಮಾಪಕ ಉಳಿತಾನೆ, ನನ್ನ ಹೆಸರು ಎಲ್ಲ ಹೋಗುತ್ತೆ. ಒಬ್ಬ ಇಡೀ ಒಂದು ಚಿತ್ರತಂಡ ಯಾವ ರೀತಿ ಕೆಲಸ ಮಾಡ್ತಾರೆ ಇದನ್ನ ನಾನು ಈ ಸಂದರ್ಭದಲ್ಲಿ ನನಗೆ ನೆಕ್ಸ್ಟ್ ಸಮಯ ಸಿಕ್ಕಲ್ಲ, ನಾನು ಮಾತಾಡಕ್ ಹೋಗಲ್ಲ, ಪ್ರೊಡ್ಯೂಸರ್ ಮಾತಾಡ್ತಾರೆ. ಇವತ್ತು ಈ ಒಂದು ಸಿನಿಮಾ ನಾನು ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಆಗಿ ಮಾಡಿಲ್ಲ, ಮ್ಯಾನೇಜರ್ ಆಗಿ ಮಾಡಿದ್ದೀನಿ. ಇವತ್ತು ಆ ಒಂದು ವರ್ಕ್ಸ್ಮ್ಯಾನ್ಶಿಪ್ಪು ಅವ್ರದ್ದು ಏನು ಅಂತ ಅದೇ ರೀತಿ ನಮ್ಮ ವೈಟ್ ಮಾಸ್ ಹೇಳ್ತಾರೆ ಆಂಧ್ರದಲ್ಲಿ 2-3 ಸ್ಪೀಚಲ್ಲಿ, ವಾಟ್ ಏನ್ ಸರ್ ಪರ್ಫಾರ್ಮೆನ್ಸ್ ಯುವರ್ ಹೀರೋ, ಎಂತ ಒಂದು ಡೂಪ್ ಹಾಕ್ಸಿಲ್ಲ, ಏನು ಹಾಕ್ಸಿಲ್ಲ ಮನುಷ್ಯ. ಇಲ್ಲ ಸರ್ ನಾನೇ ಮಾಡ್ತೀನಿ, 1 ಸತಿ ಅಂದ್ರೆ 2 ಸತಿ ಆಗಲಿ ಅಂತ ಹೇಳಿ ಮಾಡೋದಂತ ಹಲವಾರು ಇದರಲ್ಲಿ ಹೇಳಿದ್ದಾರೆ. ಇನ್ನು ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ದಯವಿಟ್ಟು ಏನಾದರೂ ಲೇಟ್ ಆಗಿತ್ತು ಕ್ಷಮಿಸಿ, ಇದು ನಂದು ಕೊನೆಯ ಅವಕಾಶ. ಯಾಕಂದರೆ ನೆನಿಬೇಕು, ಹಿಂದೆ ನಮ್ಗೆ ಯಾರು ಸಹಾಯ ಮಾಡಿದವ್ರು ನೆನಿಲಿಲ್ಲ ಅಂದರೆ ಇದಾಗುತ್ತೆ ಅಂತ ಹೇಳಿ ಮಾತಾಡಿದೆ. ಇವತ್ತು ಈ ಒಂದು ಚಿತ್ರದಿಂದ ಇಡೀ ನಮ್ಮ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಸಹ ನಾನು ಮನಸ್ಪೂರ್ವಕ ಹೇಳ್ತಾ ಇದ್ದೀನಿ, ಅವಾರ್ಡ್ ಮೇಲೆ ಅವಾರ್ಡ್ ಬರುತ್ತೆ ಸರ್. ಹಿಂದೆ ಸಾರಥಿ ನಾನು ಆಕಸ್ಮಿಕವಾಗಿ ನನಗೆ ಸಿನಿಮಾ ಗೊತ್ತಿಲ್ಲದಾಗ ಬಂದು ಸಿನಿಮಾ ಮಾಡಿದಾಗ ನಮಗೆ 5 ಅವಾರ್ಡ್ ಬಂತು. ಇದರಲ್ಲಿ ಒಬ್ಬ ಆರ್ಟ್ ಡೈರೆಕ್ಟರ್ ಇರ್ಬೋದು, ಹೀರೋ ಸರ್ ಇರ್ಬೋದು, ಹೀರೋಯಿನ್ ಸರ್ ಇರ್ಬೋದು, ಮೇಡಮ್ ಇರ್ಬೋದು, ಪ್ರತಿಯೊಬ್ಬರಿಗೂ ಸಹ ಒಂದು ರಾಜ್ಯ ಪ್ರಶಸ್ತಿ ಬಂದೇ ಬರ್ತದೆ. ಈ ಸಿನಿಮಾಕ್ಕೆ ತುಂಬಾ ಎತ್ತರಕ್ಕೆ ಹೋಗುತ್ತೆ ಅಂತ ಹೇಳಿ ನಾನು ಹೇಳ್ತಾ, ನಮ್ಗೆಲ್ರಿಗೂ ಏನಾದರೂ ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ನಾನು 2024 ಈ ಸಿನಿಮಾ ಶುರು ಮಾಡಿದಾಗ ಏನು ಎನರ್ಜಿ, ಏನು ನಮ್ದೊಂದು ಚಾಲೆಂಜ್ ಇತ್ತು ಮತ್ತು ಒಂದು ಗೋಲ್ ಇತ್ತು. ಫಸ್ಟ್ ಡೇನೇ ನಾವು ಫಿಕ್ಸ್ ಆಗಿದ್ವಿ. ಆ ಗೋಲ್ಗೆ ಒಬ್ಬೊಬ್ಬರೇ ಸಾಥ್ ಕೊಡ್ತಾ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ ನಿಮ್ಮ ಮುಂದೆ. ಇದುವರೆಗೂ ಕೈಯಲ್ಲಿ ಕೊಡ್ಲಿ ಹಿಡಿದು ರಚಿತಾ ರಾಮ್ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿದ್ವಿ. ಆಮೇಲೆ ನಮ್ಮ ವಿಜಯ್ ಅವ್ರನ್ನ ಸರ್ವೈವರ್ ಅಂತ ತೋರಿಸಿದ್ವಿ. ನೆಕ್ಸ್ಟ್ ರಾಜ್ ಬಿ ಶೆಟ್ರನ್ನ ರೂಲರ್ ಅಂತ ತೋರಿಸಿದ್ವಿ. ಇವಾಗ ನಮ್ಮ ಚಿತ್ರದ ಮೊದಲನೇ ಹಾಡು ನಿಂಗವ್ವ. ಈ ಚಿತ್ರದ ಸ್ಪೆಷಾಲಿಟಿ ನಾನು ಹೇಳಬೇಕಂದ್ರೆ ತುಂಬ ಇದೆ, ಬಟ್ ಶಾರ್ಟ್ ಕಟ್ಟಾಗಿ ಹೇಳ್ತೀನಿ. ನಮ್ಮ ಜಡೇಶ್ ಸರ್ ಮತ್ತು ಅಜನೀಶ್ ಸರ್ ಕಾಂಬಿನೇಷನ್ನು. ಈಗ ತಾನೇ ಯೋಗರಾಜ್ ಭಟ್ರು ಬಂದಿರೋದು ಸರ್, ವೆಲ್ಕಮ್ ಸರ್, ಥ್ಯಾಂಕ್ ಯು. ಅಜನೀಶ್ ಸರು ಸಾಂಗ್ ಸ್ವಲ್ಪ ಲೇಟಾಗಿ ಕೊಟ್ರು ಲೇಟೆಸ್ಟಾಗಿ ಕೊಡ್ತಾರೆ. ನಮ್ಮ ಡೈರೆಕ್ಟ್ರು ಪಾಪ ನಿದ್ದೆಗೆಟ್ಟಿ ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಶ್ಯಾಮ್ ಸರ್ ನಿಮಗೆ ಪ್ರಾಫಿಟ್ ಆಗುತ್ತೆ ಸರ್ 100%. ಸೊ ಈ ಸಾಂಗ್ನ ವಿಜಯ್ ಪ್ರಕಾಶ್ ಸರ್ ಮತ್ತು ಅನನ್ಯ ಭಟ್ ಅವ್ರು ಹಾಡಿದ್ದಾರೆ. ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಯೋಗರಾಜ್ ಭಟ್ರು ಈ ಹಾಡಿನ ಸಾಹಿತ್ಯವನ್ನು ಬರೆದಿದ್ದಾರೆ. ಇನ್ನೇನು ನೀವೆಲ್ಲ ಇವಾಗ ಈ ಹಾಡನ್ನ ಕೇಳ್ತೀರಾ, ನಾನು 100% ಹೇಳ್ತೀನಿ ತಮ್ಮೆಲ್ಲರಿಗೂ ಈ ಹಾಡು ಇಷ್ಟ ಆಗುತ್ತೆ. ಒಂದು ಚೂರು ಒಳಗಡೆ ಕಲ್ಮಶ ಇಲ್ಲ. ನಾನು ವಿಜಿ ನಾನಂತೂ ಪಕ್ಕಾ ಲೋಫರ್ ಕೆಲವೊಂದು ವಿಷಯಗಳಲ್ಲಿ. ವಿಜಿ ನಮ್ಮ ಅಪ್ಪ ಇದ್ದಂಗೆ, ನಾನು ಅವನು ಕರೆಯೋದೇ ನಮ್ಮ ಅಪ್ಪ ಕಣ.
ಅದು ಆ ರೇಂಜಿನ ಒಂದು ದೋಸ್ತಿ ಏನೇನೋ ನೋಡಿ ಬೆಳೆದವರು. ಜಡೇಶ ನಮ್ಮಿಬ್ಬರನ್ನು ಕೂರಿಸ್ಕೊಂಡು ಒಂದು ಸಿಚುವೇಶನ್ ಹೇಳ್ದ. ಹೀಗೆ ತುಂಬ ಮೆಲಡಿಯಸ್ ಆಗಿತ್ತು ಅದು ಟ್ಯೂನು. ಮತ್ತು ರಚಿತಾರಾಮ್ ಅವರು ಇವ್ರ ಪೇರು, ಈ ಇಂಪಾರ್ಟೆಂಟ್ ಸಾಂಗು. ನಾನು ಇವನ ತಲೆಯಲ್ಲಿ ಮೋಸ್ಟ್ಲಿ ಮರ ಗಿಡದ ಕೆಳಗಡೆ ವಿಜಿ ಹಿಂಗೆಲ್ಲ ಮಾಡಿಕೊಂಡು ರಚಿತಾರಾಮ್ ಅವರೆಲ್ಲ ಸ್ಲೋ ಮೋಷನಲ್ಲಿ ಓಡ್ಕೊಂಬರೋ ಶಾರ್ಟ್ಸ್ ಏನೋ ತೆಗಿತಾನೆ ಇವನು ಅಂದ್ಕೊಂಡು ಏನು ಬೇಕು ಅಂತ ಕೇಳಿದೆ. ತುಂಬ ಮೆಲಡಿ ಸರ್, ಅಪ್ಪಟವಾಗಿರಲಿ ಅಂತ. ನಾನು ವಿಜಯ್ ಅಪ್ಪಟವಾಗಿ ಒಳಗೊಳಗೆ ನಗ್ಬಿಟ್ಟು ಒಂದು ಸುಮ್ಮನೆ 5 ನಿಮಿಷ ಕೊಡೋ ಅಂತೇಳಿ ನಾನು ವಿಜಯ್ ನಮ್ದೆಲ್ಲ ಈ ಗಂಡು ಮುತ್ತೈದಿರು ಗೋಲ್ಡ್ನ ಒಂದು ಯಾಕೆ ಒಂದು ಸಾಂಗಲ್ಲಿ ಇಡಬಾರ್ದು ವಿಜಯ್ ಅಂದೆ. ಏನು ಸರ್ ಅಂದ. ನಿನಗೂ ಗೊತ್ತು ಮಕ್ಕಳು ಆಗಿದ್ದಾವೆ, ನಮಗೂ ಗೊತ್ತು. 1ನೇ ಮಗು ಆದ ನಂತರದ್ದು ಒಂದು ಸಂದರ್ಭ ಇರ್ತದಲ್ಲ. ನಾನು 1980s 90s ದೂರದರ್ಶನ ಬಂದಾಗ ಜನನ ನಿಯಂತ್ರಣದ ಆ್ಯಡ್ ನೋಡಿದ್ದೆ. ಒಂದು ಮಗು ಮಲಗಿದ ನಂತರನೇ ಹೆಂಡ್ತಿನ ಕರ್ಕೊಂಡು ಹೋಗಿ ಬಾಗಿಲು ಹಾಕೊಳ್ಳೋದು. ಸರ್ಕಾರನೇ ಅವತ್ತಿನ ಕಾಲಕ್ಕೆ ಆ್ಯಡ್ ತೆಗೆದಿತ್ತು. ಈ ಒಂದು ಹಾಟ್ ಸಮಾಚಾರನ ನಾವು ಸಾಂಗಲ್ಲಿ ಇಟ್ಟರೆ ಒಂದು ರೇಂಜಿಗೆ ಬರ್ಕತ್ತಾಗ್ತೀವಿ ಕಣ ವಿಜಿ ಅಂತ ಹೇಳಿದಾಗ ಇವನು ಜಡೇಶ ಮುಗುಲ್ ನೋಡ್ಬಿಟ್ಟ. ನನಗೆ ಅದು ಬೇಡ ಅನ್ನೋ ಥರ ಇತ್ತು. ಕೊನೆಗೆ 1-2 ಸಾಲು ಬರೀತಿದ್ದಂಗೆ ಒಪ್ಕೊಂಡ. ಇಂಥ ಹಾಡುಗಳು ಮತ್ತು ಒಂದು ಜಾನಪದ ಸೊಗಡು ಕಿವಿ ಒಳಗಡೆ ಹೋಗಿ ಪಕ್ಕ ಮನಸ್ಸಿಗೆ ಇಳಿದು ಬಿಡುತ್ತೆ, ದೇಹಕ್ಕೆ ಇಳಿದು ಬಿಡುತ್ತೆ. ಆ ಥರದ ಹಾಡನ್ನು ಬರೆಸಿರೋ ನಿರ್ದೇಶಕನಿಗೆ ಮೊದಲನೇ ಧನ್ಯವಾದ ನನಗೆ. ಯಾಕಂದರೆ ಇವನು ಸಿಚುವೇಶನ್ ಮಾಡಿದಾಗಲೇ ನಮಗೇನೋ ಒಂದು 4 ಅಕ್ಷರ ಹುಟ್ಟೋದು. ಇನ್ನು ಬಿಟ್ಟರೆ ಜಡೇಶ್ ನಾನು ವಿಜಿ ತುಂಬ ರೇಗಿಸ್ತಾ ಇದ್ವಿ. ನೋಡೋ, ನೀನು ನಿಮ್ಮ ಅಪ್ಪನ ತುಂಬ ಕಾಟ ಕೊಟ್ಟಿರ್ತೀಯ ರಾತ್ರಿ ಮಲಗೋದಕ್ಕೆ ಈ ಹಾಡಲ್ಲಿ ಆಗೋ ಥರನೇ ಅಂತ ಹೇಳಿದ್ದಕ್ಕೆ, ಇಲ್ಲ ಸರ್ ನಂಗೆ ತಂಗಿ ಇದ್ದಾಳೆ ಅಲ್ಲ. ಆಮೇಲೆ ಇವನನ್ನು ಮಲಗಿಸಿದ ಮೇಲೆ ಏನೇನಾಗಿರುತ್ತೋ ಪಾಪ ಅಮಾಯಕ ಅಂತ ಅಲ್ಲೂ ಪ್ರೂವ್ ಮಾಡ್ಬಿಟ್ಟ ಜಡೇಶ್. ಮಾತಾಡ್ತಾ ನಾನು ವಿಜಿ ಕಾಲಿಡಿಯೋಕ್ಕೆ, ವಿಜಿ ನೀನು ಸರಿ ಇಲ್ಲ ಕಣ, ನಿಮ್ಮ ಅಪ್ಪನ ಎಬ್ಬಿಸ್ಬಿಟ್ಟು ನೀನು ನನಗೊಂದು ತಮ್ಮ ತೆಗಿಬೇಕು ಅನ್ನೋ ಮಗ ನೀನು ಅಂತ ಅವನು ನನಗೆ ವಾಪಸ್ಸು ರೇಗಕ್ಕೆ. ಎಲ್ಲರದ್ದು ಮಾತಾಡ್ತೀನಿ, ನಿಮ್ಮ ಕತೆ ಇರೋದೆ. ನಮ್ಮ ಅಪ್ಪನ ಕೇಳ್ಬೇಡ ಕಣ, ನಾನು 9ನೇ ಮಗು. ನಮ್ಮ ಅಪ್ಪನ ವಿಷಯ ಹೇಳಿದ್ರೆ ನಿಮ್ಮ ಅಪ್ಪ ಬೇರೆ ಏನು ಮಾಡ್ತಿದ್ರು ಅಂತ ಕೇಳ್ತಾರೆ ಜನ. ಅದಾದ್ಮೇಲೆ ನಾನೇನಾರು ಹಂಗೆ ಎಬ್ಬಿಸಿ ನಮ್ಮ ಅಪ್ಪನ ಕೇಳಿದರೆ ನಂಗೊಂದು ತಮ್ಮನ ತಂಗಿನೂ ಬೇಕು ಅಂತ ನಮ್ಮ ಅಮ್ಮನೇ ಕಪಾಳು ಕೊಡ್ಬಿಟ್ಟಿರೋರು. ಹಂಗಾಗಿ ಹೋಗಿ ಅಂಥದ್ದೇನೂ ಇಲ್ಲ. ಒಂದು ದಾಂಪತ್ಯದಲ್ಲಿ ತುಂಬ ಮಜವಾಗಿರೋದೇ ಮಕ್ಕಳ ಪಾರ್ಟ್. ಅವು ಮಕ್ಕಳಾಗಿದ್ದು ಬೆಳೆದು ಕಳ್ಳನ ಮಕ್ಕಳಾಗಿ ಅವಕ್ಕೂ ಮದುವೆ ಆಗೋವರೆಗೆ ತಂದೆ ತಾಯಿ ಅಂದರೆ ಏನೋ ಅನ್ನೋದು ಅವಕ್ಕೂ ಗೊತ್ತಿರಲ್ಲ. ಈ ಪ್ರೀತಿನೇ ನಮ್ಮ ದೇಶದ ಈ ರೇಂಜಿನ ಪಾಪ್ಯುಲಾರಿಟಿಗೆ ಕಾರಣ ಅಂತ ಹೇಳ್ತಾ ಈ ಹಾಡನ್ನು ಬರೆಸಿದಂಥ ಮಹನೀಯ ಜಡೇಶನ್ಗೆ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ನೀವು ಎಲ್ಲರೂ ಇಲ್ಲಿ ಸುಮಾರು ಜನ ದಂಪತಿಗಳಿದ್ದಾರೆ. ತರುಣನ್ ಪಾಪ ಹಾಡು ಬಿಡುಗಡೆ ಮಾಡಿದ್ದಾನೆ, ಮುಂದಿನ ಚಳಿಗಾಲ ಗೊತ್ತಾಗುತ್ತೆ ಕಣ ನಿಮಗೆ. ಸೋನಲ್ ಅವರೇ, ನಿಮಗೂ ಶುಭಾಶಯ ಹಾಡು ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕೆ. ತಂಡದ ಸುಮಾರು ಜನ ಸದಸ್ಯರಿದ್ದೀರಿ. ಎಲ್ಲರನ್ನೂ ಈ ಲೈಟ್ ಕಣ್ಣಿಗೆ ಹೊಡಿತಿರೋದ್ರಿಂದ ನನಗೆ ನೋಡೋಕ್ಕಾಗ್ತಿಲ್ಲ. ಶ್ಯಾಮ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿದ. ಆನಂದ ಅಡಿ ಅವರಿಗೆ, ನಿರ್ಮಾಪಕರೇ ನಮಸ್ಕಾರ, ಥ್ಯಾಂಕ್ ಯು. ನಿಮ್ಮ ಮಗನಿಗೂ ಥ್ಯಾಂಕ್ ಯು. ರಚಿತಾ ಅವರೇ ಅದ್ಭುತವಾಗಿ ನಡೆಸಿದ್ದೀರಿ. ಹಾಡು ಬಿಡುಗಡೆ ಮಾಡಿದ ಪ್ರತಿ ಜೋಡಿಗೂ ನನ್ನ ದೀರ್ಘದಂಡ ನಮಸ್ಕಾರ ಮತ್ತು ಥ್ಯಾಂಕ್ ಯು. ಈ ಹಾಡನ್ನು ಒಂದು ನಿಲ್ಲಿಸಿ ಕೊಟ್ಟಲ್ಲಿ ಸಿನಿಮಾಗೆ ತುಂಬ ದೊಡ್ಡ ಪ್ಲಸ್ ಆಗುತ್ತೆ. ಇವತ್ತು ಪ್ರಚಾರದ ಸಣ್ಣ ಸಣ್ಣ ತುಣುಕನ್ನು ನಿಲ್ಲಿಸ್ಕೊಳ್ಳೋದಕ್ಕೂ ಒಂದು ಇಡೀ ತಂಡ ದುಡ್ಡು ಸುರಿಯೋದಲ್ಲದೆ ಶ್ರಮನೂ ಹಾಕಬೇಕು. ಇಷ್ಟೊಂದು ಮಾಧ್ಯಮದವರು ಸೇರಿದ್ದೀರಿ. ಒಂದು ಬ್ರಿಲಿಯಂಟ್ ಪ್ರಯತ್ನ. ಲ್ಯಾಂಡ್ ಲಾರ್ಡು ನಾನು ಸಣ್ಣ ತುಣುಕುಗಳನ್ನು ನೋಡಿದ್ದೀನಿ ಜಡೇಶನ್ ಬಾಯಲ್ಲಿ, ಅದರ ಸಿನಾಪ್ಸಿಸ್ ಕೇಳಿದ್ದೀನಿ ಅಷ್ಟೇ. ಇದೊಂದು ಮೈಲ್ ಸ್ಟೋನ್ ಸಿನಿಮಾ ಆಗಿದೆ ಅನ್ನೋದು ಒಬ್ಬ ಕನ್ನಡ ಪ್ರೇಕ್ಷಕ ಆಗಿ ನನ್ನ ತುಂಬ ಹೃದಯದ ಹಾರೈಕೆ. ಆ ಜರ್ನಿ ಇಲ್ಲಿಂದ ಶುರು ಆಗಲಿ. ಮತ್ತೊಮ್ಮೆ ಮಗದೊಮ್ಮೆ ಇಡೀ ತಂಡಕ್ಕೆ ನನ್ನ ಶುಭಾಶಯ. ಥ್ಯಾಂಕ್ ಯು ಸೊ ಮಚ್. ದಿನ ಬರುತ್ತೆ ಅಂತ ಹೇಳ್ತಾರೆ ಅವರು.
ವಿಜಯ್ ಪ್ರಕಾಶ್ ಸರಿಗೆ ವೇದಿಕೆಗೆ ಸ್ವಾಗತ. ವಿಜಯ್ ಪ್ರಕಾಶ್ ಸರ್ ಒಂದೇ ಅಲ್ಲ ಸರ್, ಒಂದೇ ಮಗು ಅಲ್ವಾ? ಇನ್ನು ಎಂಥ ತುಂಟಿ ಇರ್ಬೇಡ ನಿಮ್ಮ ಮಗಳು, ಎರಡನೇದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಈ ಹಾಡು ಪ್ರಕಾರ. ಅಷ್ಟು ಅನುಭವಿಸಿ ಆಡೋದಕ್ಕೆ ಅದಕ್ಕೆ ಸಾಧ್ಯ ಆಗಿರೋದು ಸರ್. ಈ ಒಂದು ಸಂದರ್ಭ ತರುಣ ಅಲ್ಲ, ಅಲ್ಲಿ ಹಿಂಗೆ ಹೋಗ್ಬಿಡೋಣ. ರೀಸೆಂಟ್ ಅನುಭವ ಅವು ಈಗ ಹಾಲಿ ಪರಿಸ್ಥಿತಿ ಕೃಷ್ಣ ಅವ್ರದ್ದು ಈ ಹಾಡಿನ ಥರನೇ ಇದೆ. ಇಲ್ಲ, ಆ ಥರದ್ದೇನಿಲ್ಲ. ನಮ್ಗೆ ತುಂಬಾ ಚಿಕ್ಕ ಮಗು ಅಲ್ಲ. ಚಿಕ್ಕ ಮಗು ಆಗಿದ್ರೇನೆ ಕಾಟ ಜಾಸ್ತಿ ಇರುತ್ತೆ ವಿಜಯ ಮಾತಿಗೆ. ಸರ್ ಏನಾದ್ರು ಹೇಳ್ಬೇಕು ನೀನು, ಒಬ್ಬ ಗಂಡು ಮುತ್ತ ಇದೆ ಇಲ್ಲಿ. ಅದೇ ಹೇಳಿದ್ರಿ ಸರ್, ಈಗ ಸದ್ಯಕ್ಕೆ ಏನೋ ಸಮಸ್ಯೆ ಇಲ್ಲ. ಇನ್ನು ಮಗು ಚಿಕ್ಕದು, ಮುಂದೆ ಸಮಸ್ಯೆ ಬರುತ್ತೆ ಅಂತ ಕನ್ಫರ್ಮ್ ಆಗಿ ತೋರಿಸ್ತಾ ಇದ್ರಲ್ಲ. ಅದಕ್ಕೆ ಏನಾರ ತನ್ನ ಕಡೆಯಿಂದ ಪರಿಹಾರ ಸಮಸ್ತರು ತಿಳ್ಕೊಬೇಕಾಗಿದೆ ಈ ವಿಷಯನ. ಎಲ್ಲ ವಿಜಯ್ ಸರ್ ಅಂತ ಕೇಳ್ಕೊತೀನಿ. ಹೌದಾ? ಕೇಳು ಕರೆಕ್ಟಾಗಿ ಎರಡು ಮಾತು ಸರ್ ನಾನೇನು ಹೇಳಕ್ಕಾಗುತ್ತೆ? ಸೊ ಮೊದಲನೇದಾಗಿ ಐ ಥಿಂಕ್ ಸಾಂಗ್ ಬಗ್ಗೆ ಮಾತಾಡಲೇಬೇಕು. ಅಂದರೆ ಎಲ್ಲವೂ ಒಂದು ಪರ್ಫೆಕ್ಟ್ ಆಗಿದ್ರೆ ಏನು ಕಾಣುತ್ತೆ ಅದು. ಅಂದರೆ ಒಂದು ಆರ್ಟಿಸ್ಟ್ ಆಗ್ಬೋದು, ವಿಜಯ್ ಸರ್, ರಚಿತಾ ಇಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ರಜನೀಶ್ ಅವ್ರದ್ದು ಮ್ಯೂಸಿಕ್ಕು ಆ್ಯಂಡ್ ಭಟ್ರದ್ದು ಲಿರಿಕ್ಸು ಪ್ಲಸ್ ಸರ್ದು ವಾಯ್ಸು ಆ್ಯಂಡ್ ಸಿನಿಮಾಟೋಗ್ರಫಿಗೆ ಇವೆಲ್ಲ ಕೇಳ್ತಾರೆ ಯಾರು ಮಾಡಿರೋದು ಅಂತ, ಸ್ವಾಮಿ ಅಂತೆ, ಅದ್ಭುತವಾಗಿ ಮಾಡಿದ್ದಾರೆ. ಇದು ತುಂಬ ತಿನ್ ಲೈನ್ ಅದು. ಇದನ್ನ ಚೂರು ಜಾಸ್ತಿ ಏನಾದ್ರು ಅಂದರೆ ಭಟ್ರು ಯಾವಾಗಲೂ ಹೇಳ್ತಾ ಇದ್ರು, ಅಂದರೆ ಜಡೇಶ್ ಅವ್ರಿಗೆ ಇದ್ರ ಬಗ್ಗೆ ಇನ್ನೂ ಅಷ್ಟು ಕನ್ವಿನ್ಸ್ ಆಗಿರಲ್ಲ ಹಂಗೆ ಅಂತ. ಬಟ್ ಅವ್ರು ಹೇಳಿದ್ರಲ್ಲ, ಐ ಥಿಂಕ್ ಪ್ರೊಡ್ಯೂಸರ್ ಹೇಳಿದ್ರು, ಕುಳ್ರು ತುಂಬ ಬುದ್ಧಿವಂತರು ಅಂತ. ಭಾಳ ತುಂಬ ಸ್ಮಾರ್ಟಾಗಿ ಶೂಟ್ ಮಾಡಿದ್ದಾರೆ. ಎಲ್ಲೂ ಅದೊಂದು ಚೂರು ಏನು ಅನಿಸ್ತೇನೆ, ತುಂಬ ಇನ್ನೊಂದು 4 ಸತಿ ನೋಡ್ಬೋದು ಅದನ್ನು. ಅಂದರೆ ಈವನ್ ಮಕ್ಕಳನ್ನು ಕೂರಿಸ್ಕೊಂಡು ತೋರಿಸೋ ಅಂತ ಒಂದು, ಅಂದರೆ ಈ ಥರ ವಿಷಯನ ಇಷ್ಟು ಒಂದು ಸೆನ್ಸಿಬಲ್ ಆಗಿ ಒಂದು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಅನಿಸ್ತು. ಅದ್ಭುತವಾಗಿದೆ. ಆ್ಯಂಡ್ ನನಗೆ ಎಸ್ಪೆಷಲಿ ಸೆಕೆಂಡ್ ಚರಣದಲ್ಲಿ ಅಣ್ಣವ್ರದ್ದು ದೂರದ ಬೆಟ್ಟ ಸಾಂಗ್ ಪ್ರೀತಿ ಆಯ್ತು ಯಾರು ಕೊಟ್ಟ ಅಂತ ಬರುತ್ತಲ್ಲ, ಅದೊಂದು ಫೀಲ್ ಅನಿಸ್ತು ನನಗೆ. ಎಸ್ಪೆಷಲಿ ಲೈನ್ಸ್ ಬರುತ್ತೆ, ಅದು ರೊಟ್ಟಿ ಮತ್ತು ಊಟ ಅಂತೆಲ್ಲ, ಆ ಥರದೊಂದು ಫೀಲ್ ಸಿಕ್ತು. ಐ ಥಿಂಕ್ ತುಂಬ ದಿನಗಳಾದ್ಮೇಲೆ ನೋಡೋದಂಥ ಸಾಂಗು. ಆ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಏನಾಗುತ್ತೆ ಇದು ಅಂತ. ಡೆಫಿನೆಟ್ಲಿ ಆ ಬ್ಲಾಕ್ ಬಸ್ಟರ್ ಇದು. ಆಲ್ ದಿ ಬೆಸ್ಟ್ ಸರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಈಗಲೇ ಹೇಳ್ಬಿಡ್ತೀನಿ, ಸೂಪರ್ ಜಡೇಶ್, ಸೂಪರ್. ಈಗ ನಾಟಿನೆಸ್ ಡೆಫಿನೆಟ್ಲಿ ಇದೆ, ಬಟ್ ಅದಕ್ಕೂ ಮೀರಿದ್ದ ಒಂದು ಪ್ಯೂರಿಟಿ ಐ ಥಿಂಕ್ ಬಿಕಾಸ್ ಆಫ್ ವಿಜಯ್ ಸರ್ ಆ್ಯಂಡ್ ರಚಿತಾ ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿ ನಾನು ರಚಿತಾ ಅವ್ರಿಗೆ ಹೇಳ್ತಾ ಇದ್ದೆ, ಅಂದರೆ ಈ ವಯಸ್ಸಿನ ಒಂದು ಮೆಚ್ಯೂರಿಟಿ ಇಟ್ಕೊಂಡು ಒಂದು ಪರ್ಫಾರ್ಮ್ ಮಾಡೋದಿರ್ಬೋದು, ಅಥವಾ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಗೊತ್ತಾಗ್ದಲೇ ರೀತಿ ಒಂದು ಪ್ಯೂರಿಟಿ ಲೆವೆಲ್ ತೋರಿಸೋದು, ಇಟ್ಸ್ ಎಕ್ಸ್ಟ್ರಾಡಿನರಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಫ್ರೇಮ್ಸ್ ಅಂತೂ ಸ್ವಾಮಿ ಸರ್ ಪೇಂಟ್ ಎಲ್ಲಿದ್ದೀರಾ ಗೊತ್ತಿಲ್ಲ, ಪೇಂಟಿಂಗ್ ಥರ ಇದೆ ಪ್ರತಿ ಫ್ರೇಮ್. ರಚಿತಾ ಅವರು ಮತ್ತೆ ವಿಜಯ್ ಸರ್ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ, ಅದಕ್ಕಿಂತ ಮುದ್ದಾಗಿ ಫ್ರೇಮ್ಸ್ ಇದೆ. ಕಣ್ಣು ನಿಮ್ಮ ಫ್ರೇಮ್ಗಳ ಮೇಲೆ ಹೋಗ್ತಾ ಇತ್ತು ನನಗೆ. ಆ್ಯಂಡ್ ಯೋಗರಾಜ್ ಭಟ್ ಸರ್ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಆ್ಯಂಡ್ ಅಜನೀಶ್ ಸರ್, ನಿಮ್ದೊಂಥರ ಹೇಳಿ ಮಾಡಿಸಿದ ಕಾಂಬಿನೇಷನ್, ಅದನ್ನು ಡಿನೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಆಲ್ರೆಡಿ ಅ ಬ್ಲಾಕ್ ಬಸ್ಟರ್. ಜಡೇಶ್ ಸರ್, ನಿಮ್ಮ ಸಿನಾಪ್ಸಿಸ್ ಕೇಳಿದ್ದೀನಿ ನಾನು, ಅದ್ಭುತವಾದ ಕತೆ. ನಿಮ್ಮ ಕೈಯಲ್ಲಿ ಆಲ್ರೆಡಿ ಒಂದು ಬ್ಲಾಕ್ ಬಸ್ಟರ್ ಇಟ್ಕೊಂಡಿದ್ದೀರಾ, ಐ ಹ್ಯಾವ್ ಟು ಸೇ. ಆ್ಯಂಡ್ ಒಂದು ಒಳ್ಳೆ ತಂಡ ಒಟ್ಟಿಗೆ ಬಂದರೆ ಒಂದು ಒಳ್ಳೆ ಸಕ್ಸಸ್ ಏನು ಸಿಗುತ್ತೆ ಅಂತಾರೆ, ಅದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ನಿಮ್ಮ ತಂಡದಲ್ಲಿರುವಂಥ ಎನರ್ಜಿ ಅದ್ಭುತವಾಗಿದೆ. ದಿಸ್ ಇಸ್ ಎ ಶೋರ್ ಶಾರ್ಟ್ ಆ್ಯಂಡ್ ಐ ವಾಂಟ್ ಟು ವಿಶ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಚಳಿಗಾಲ ಕಾಣ್ತಿರೋ ತರುಣ ದಂಪತಿಗಳು ಆಮೇಲೆ ಮಾತಾಡ್ತೀನಿ ಅಂದ, ಇವಾಗ ಹಿಡ್ಕತ್ತಾನೆ ವಿಜಯ್ ಬಂದು. ಇಲ್ಲ, ನೀವು ನಮಗೆ ಕೇಳ್ತಾ ಇರೋದು ಒಂದು ಕಡೆ, ನನ್ನ ಒಡನಾಟ ನಿಮ್ಮ ಜೊತೆ ಜಾಸ್ತಿ ಇದೆ. ಎಲ್ಲ ಸಾಂಗ್ಗಳು ಬರ್ಸಿದೀವಿ ಅವಾಗಿಂದನು. ಏನೋ ಸಿಚುವೇಶನ್ ತರೋಣ ಗುರುಗಳೇ, ಹಿಂಗೆ ಎಣ್ಣೆ ಮೇಲೆ ಸಾಂಗು, ಸಂಜೆ 7 ಗಂಟೆ ಮೇಲೆ ಬಾ ಅಂತ ಹೇಳ್ತೀರಾ. ಅದೇ ಥರ ಒಂದು ವಾತಾವರಣದಲ್ಲಿ ನಮಗೆ ಖಾಲಿ ವಾಟರ್ ಬಾಟ್ಲ್ ಆಗಿರ್ಬೋದು, ಅಥವಾ ಅಲ್ಲಾಡ್ಸು ಎಲ್ಲ ಆ ಥರದೇ. ಮಧ್ಯಾಹ್ನ ಆದ್ರೂ ಅದೇ ಥರ ವಾತಾವರಣ ಇಟ್ಟಿದ್ರಿ. ಯಾವುದು ನಾವು ಕಣ್ಣು ಹೊಡೆಯೋಕ್ಕೆ ಬರೀಬೇಕಾದ್ರೆ ಹುಬ್ಳಿ ಭಾಷೆ ಕೇಳ್ಕೊಂಡು ನೀನು ಹುಬ್ಳಿ ಭಾಷೆ ಮಾತಾಡೋ ಅಂತ ಹೇಳಿ ಒಂದು ಇನ್ಸ್ಪಿರೇಷನ್ ತೊಗೊಂಡು ಬರೀತಿದ್ರಿ.
ಈ ಸಾಂಗ್ ಇನ್ಸ್ಪಿರೇಷನ್ ನೀವೇನ್ ಹೇಳಿ ಸರ್ ಫಸ್ಟ್ ಬಿಡಿ. ಈ ಸಾಂಗ್ ಬರೀಬೇಕಾದ್ರೆ ಜಡೇಶ್ ಏನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ನೀವ್ ಇನ್ಸ್ಪಿರೇಷನ್ ಹೆಂಗ್ ತಗೊಂಡ್ರಿ? ಇದು ಜಡೇಶನ್ ಕಳಿಸಿದ ಮೇಲೆ ಬರ್ದಿರೋ ಸಾಂಗ್ ಅಂತ ನನಗೆ ಗೊತ್ತಿದ್ದು. ಇದು ನಮ್ಮನ್ನೆಲ್ಲ ಟೇಬಲ್ ಮೇಲೆ ಕೂರ್ಸ್ಕೊಂಡು ಬರೀತೀರಾ ನೀವು? ಭಟ್ರ ಬರೆಯೋದು ಹಿಂಗೆ. ಇದ್ಯಾಕೆ ಇದು ತೋರಿಸ್ಬೇಡ, ಇದು ಸೆನ್ಸರ್ ಪ್ರಾಬ್ಲಮ್. ಅದೇ ಬರೆಯೋದು ಭಟ್ರಿಗೆ. ಇದು ಜಡೇಶ್ ಬೆಳಗ್ಗೆ ಬರ್ಕೊಡ್ತೀನಿ ಹೋಗು ಅಂತ ಕಳ್ಸಿರೋ ಸಾಂಗ್ ಹೇಳಿ. ಇಲ್ಲ, ನಾವು ತುಂಬಾ ಉನ್ನತ ಮಟ್ಟದ ಚರ್ಚೆ ಮಾಡಿದ್ವಿ ನಾನು ಮತ್ತೆ ವಿಜಿ. ಒಂದು ಸಾಮಾಜಿಕ ಉತ್ಕ್ರಾಂತಿ ಆಗ್ಬೇಕಂತ ಒಂದು ಮಟೀರಿಯಲ್ ಹೇಳೋ ವಿಜಿ ಅಂದಾಗ, ಸರ್ ನಮ್ಮನ್ನು ನಿಮ್ಮ ತೆಗೆದ್ರೆ 5 ನಿಮಿಷಕ್ಕೆ ಬಂದ್ಬಿಡ್ತದೆ ಅಂದ. ಯಾವುದೋ ಒಂದು ಬಿಡು ಅಂದೆ. ವಿಜಿ ಮತ್ತೆ ನಾನು ಇಬ್ಬರೇ ವೈಯಕ್ತಿಕವಾಗಿ ಮಾತಾಡೋದನ್ನ ಯಾರನ್ನ ಕೇಳ್ಬಿಟ್ರೆ ಕಿವಿ ಕಿತ್ತೋಗ್ಬಿಡ್ತೇವೆ ಸರ್. ಅದು ಎಂದೆಂದೂ ಮುಗಿಯದ ಒಂದು ಅಗಾಧವಾದ ಸ್ನೇಹ. ಆಮೇಲೆ ನಾನು ಹೇಳಿದಾಗ ಆಗಲೇ ನಾನು ಲೋಫರ್ ಅಂದರೆ ನಮ್ಮ ಅಪ್ಪ ಅವನು ಅಲ್ಲಿ ಕೂತ್ಕೊಂಡು ಒಳ್ಳೇದಾಗಲಿ ಮಗನೇ ಅಂತ. ಅಂದರೆ ಆ ವಿಜಿ ಮತ್ತು ವಿಜಿ ಸಹವಾಸದಲ್ಲಿ, ಅಥವಾ ನನ್ನ ವಿಜಿ, ದುನಿಯಾ ಸೂರಿ, ಗಣಪ, ಇವು ಎಲ್ಲರೂ ಒಟ್ಟೊಟ್ಟಿಗೆ ಏನಿಲ್ಲದ ಕಾಲದಿಂದ ಏನೇನೇನೆಲ್ಲ ನೋಡ್ಕೊಂಡು ಬಂದು ನಮಗೆ ಯಶಸ್ಸು, ಸೋಲು, ಮದುವೆ, ಮಕ್ಕಳು ಎಲ್ಲವನ್ನು ನೋಡಿರೋ ಒಂದು ಪ್ಯಾಟರ್ನ್ ಇದೆಯಲ್ಲ, ಅದು ಜಡೇಶನ್ ಸಿಂಕ್ ಆಗಿಲ್ಲ ಬಿಗಿನಿಂಗಲ್ಲಿ. ಈ ನನ್ನ ಮಕ್ಳಿಗೆ ಏನು ಒಂದು ಮಗು ಇದೆ ಅಂತ ಹೇಳ್ದ ಕಣ ಅವನು. ನನಗೆ ಇಷ್ಟು ದೊಡ್ಡ ಮಗು ಇದೆ ಅಂತ ಗೊತ್ತಿರಲಿಲ್ಲ ದುನಿಯಾಜಿಗೆ. ನಿನ್ನ ಪುತ್ರಿನೇ ಅಲ್ವಾ ಮಾಡಿರೋದು? ತಡಿ ಇದೆ ಮಟೀರಿಯಲ್ ಅಂತ ತೆಗೆದೆ. ಈಗ ನಮ್ಮ ಬದುಕಿಂದ ಏನಾರು ತೆಗೆದ್ರೆ ತರೋಣ, ಅವನ್ನ ಕೇಳೋಕ್ಕಾಗಲ್ಲ ನೀನು. ಆ ಥರ ನಿನ್ನ ಮಗಳಿಗೆ ಒಂದು ಧನ್ಯವಾದ ಕಣ. ತುಂಬ ಮುದ್ದಾಗಿ ಕಾಣಿಸ್ತಿದ್ದಾಳೆ. ಆಕೆಗೆ ಇಂಡಸ್ಟ್ರಿಗೆ ಸ್ವಾಗತ. ಯಾಕಂದರೆ ಅಲ್ಲಿ ಕ್ಲೀನಾಗಿ ನಮಗೆ ಒಂದು ಚಾರ್ಟೇ ಸಿಕ್ಬಿಡ್ತು. ಪ್ರತಿಯೊಬ್ಬ ದಂಪತಿಗಳ ಬದುಕಲ್ಲಿ ನೋಡಿ ಅಂಥ ಒಂದು ತುಂಬ ಅನ್ಅವಾಯ್ಡಬಲ್ ಸಿಚುವೇಶನ್ಸನ್ನು ಸಾಂಗ್ ಮಾಡಿದಾಗ ಎಲ್ರಿಗೂ ದೊಡ್ಡ ಲೆವೆಲ್ಲಿಗೆ ಲೇಟ್ ಆಗುತ್ತೆ. ಆಮೇಲೆ ಜಡೇಶ ತುಂಬ ಎದೆ ತಟ್ಕೊಂಡು ಹೇಳ್ತಾನೆ, ಈ ಚಿತ್ರನ ಫ್ಯಾಮಿಲಿಗಳು ಮುಗಿಬಿದ್ದು ನೋಡ್ತವೆ ಅನ್ನೋ ಒಂದು ಹೆಮ್ಮೆ, ಒಂದು ಪ್ರೀತಿ ಇದೆ ಸಿನಿಮಾ. ಆಮೇಲೆ ಫ್ಯಾಮಿಲಿ ಕ್ರೌಡನ್ನು ನಾವು ಎಳಿಬೇಕು ಅಂದರೆ ಅದಕ್ಕೆ ಸರಿಯಾದಂಥದ್ದೊಂದು ತುಂಬ ಕ್ಯೂಟ್ ಆದ್ದು, ತುಂಬ ಡಿಗ್ನಿಫೈಡ್ ಆದ ಏನೋ ಒಂದು ಪೋಣಿಸ್ಬೇಕು. ಇಲ್ಲಾಂದ್ರೆ ಮನೆ ಹತ್ರ ಬಂದ್ಬಿಡ್ತಾನೆ ಅವ್ನು, ಸರಿ ಇಲ್ಲ ಅವ್ನು ಜಡೇಶ. ಅದನ್ನೆಲ್ಲ ಯೋಚನೆ ಮಾಡಿ ವಿಜಿಯ ಹೊಸ ಮನೆ ಅಟ್ಟದಲ್ಲಿ ತಯಾರಾದದ್ದು ಇವೆಲ್ಲ ಇತ್ತು ಅಂತ. ನಾನು ವಿಜಯ್ ಸೇರಿದಾಗ ಇನ್ನೇನೇನು ಇರ್ತವೆ ಅನ್ನೋದು ನಿಂಗೆ ಗೊತ್ತೇ ಇಲ್ಲ. ಒಂದು ದಿವಸ ಕೆಡ್ಕೊಳ್ಳೋಣ ವಿಜಯನ್ನ. ಹೋಗ್ಲಿ ಬಿಡಿ, ಮೇನ್ ಮ್ಯಾಟರ್ ಬಿಟ್ಟು ಬೇಕಿದೆಲ್ಲ ಹೇಳಿದ್ರಿ. ಆದರೂ ನಾನು ಸಾಂಗ್ ಬಗ್ಗೆ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಲ್ಯಾಂಡ್ ಲಾರ್ಡ್ ಸಿನಿಮಾ ಇದು ಜಡೇಶ್ ನಿರ್ದೇಶಕರು ಹೌದು, ಬಟ್ ಇದು ಯಾವಾಗಲೂ ನನ್ನ ಸಿನಿಮಾ ಥರ ಅನ್ನಿಸ್ತಾ ಇರುತ್ತೆ ನನಗೆ. ಅಷ್ಟು ಹತ್ರ ನಂಗೆ ಜಡೇಶ್ ಇದು ಯಾವಾಗಲೂ. ನಾನು ಯಾವಾಗ ಹೇಳ್ತೀನಿ ನಮ್ಮ ಆಫೀಸ್ ಸಿನಿಮಾನೇ ಇದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಜಡೇಶ್ ಆಫೀಸು ನಮ್ಮ ಆಫೀಸ್ ಒಂದು ರೋಡು ಆ ಕಡೆ ಈ ಕಡೆ. ಸೊ ಹಲವಾರು ಡಿಸ್ಕಷನ್ಗಳು ಇದೆ, ಇದೆಲ್ಲದ್ರ ಬಗ್ಗೆನೂ ತುಂಬ ಶೇರ್ ಮಾಡಿ ಇದು ನಮ್ಮದೇ ಸಿನಿಮಾ ಅನ್ನೋ ಥರದ್ದು ಒಂದು ಫೀಲಿಂಗ್ ನನಗೆ ಯಾವಾಗಲೂ. ಸೊ ಆ ನಿಟ್ಟಿನಲ್ಲಿ ನನಗೆ ತುಂಬ ಕಾನ್ಫಿಡೆನ್ಸು ಈ ಸಿನಿಮಾ ಮೇಲೆ. ವಿಜಯ್ ಇಲ್ಲಿವರೆಗೂ ಎಲ್ಲ ಥರ ರೋಲ್ಸ್ ಮಾಡ್ಕೊಂಡು ಬಂದಿದ್ದಾರೆ, ಬಟ್ ಇದು ತುಂಬ ಚಾಲೆಂಜಿಂಗ್ ರೋಲ್ ವಿಜಯ್ ಅವರಿಗೆ. ಆ್ಯಂಡ್ ವಿಜಯ್ ಓಕೆ ಲಾಸ್ಟ್ ಒಂದು 2-3 ಸಿನಿಮಾ ಹುಡುಗರಿಗೆ ಎಲ್ಲ ಪಡ್ಡ ಏಕಳಿಗಳಿಗೆಲ್ಲ ಫುಲ್ ಹಂಗೆ ಹಿಂಗೆ ಬಲೆ ಹಾಕಿ ಎಳೆದು ಹಿಂಗೆ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈ ಸಿನಿಮಾ ಪಕ್ಕಾ ಫ್ಯಾಮಿಲಿ ಆಡಿಯನ್ಸು, ವಿಜಯ್ ಫಸ್ಟ್ ಡೇ ಬರೋ ಥರದೊಂದು ಸಿನಿಮಾ ಇದು. ಆ್ಯಂಡ್ ಅದನ್ನು ತುಂಬ ಧೈರ್ಯವಾಗಿ ನಾನು ಹೇಳ್ತೀನಿ. ಆ್ಯಂಡ್ ಸಾಂಗ್ ಬಗ್ಗೆ ಅಂತ ಬಂದಾಗ ಅಜ್ಜು ಈಸ್ ದ ಹೀರೋ ಆಫ್ ದಿಸ್ ಸಾಂಗ್. ಅಜನೀಶ್ ಅವರು ಯಾರೋ ಪ್ರೊಡ್ಯೂಸರ್ ಅಂದರು ಲೇಟಾಗಿ ಕೊಟ್ಟರು, ಲೇಟೆಸ್ಟ್ ಕೊಡ್ತಾರೆ ಅಂತ. ನಾನು ಇದೊಂದು ಓಪನ್ ಸ್ಟೇಜ್ ಮೇಲೆ ಹೇಳ್ತೀನಿ, ಖಂಡಿತವಾಗ್ಲೂ ಯಾವ ಮ್ಯೂಸಿಕ್ ಡೈರೆಕ್ಟರ್ಸ್ಗಳದ್ದು ತಪ್ಪಿಲ್ಲ ಸರ್ ಲೇಟಾಗಿ ಕೊಡೋದು. ನಮ್ಗಳು ತಪ್ಪು ಸರ್ ಡೈರೆಕ್ಟರ್ಗಳು. ನಾವು ಟ್ಯೂನ್ ಓಕೆ ಮಾಡಲ್ಲ, ಇದು ಇನ್ನೊಂದು ಮತ್ತೊಂದು ಅಂತ ನಾವು ಕರೆಕ್ಷನ್ ಮಾಡ್ತಿರ್ತೀವಿ ಸರ್. ಫಾಲ್ಟು ನಮ್ದಿರುತ್ತೆ, ಆನಂದ ಪಟ್ಬಿಟ್ಟ ನಮ್ದಿರುತ್ತೆ. ಅವ್ರೊಂದು ಸಿಂಗರ್ ಆಡ್ಸಿದ್ರೆ ಸರ್ ಇದು ಓಕೆ ವಾಯ್ಸ್ ಇನ್ನೊಂದು ಚೂರು ಏನಾದರೂ ಬೇರೆ ಹೌದಾ ಸರ್. ಅವರು ಹಗಲು ರಾತ್ರಿ ಕಷ್ಟಪಟ್ಟು ನಾನು ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ನಾನು ಅವ್ರ ಪರವಾಗಿ ಹೇಳ್ತೀನಿ, ಸಾಂಗ್ ಸರ್ ನಾವು ನಿಮ್ಮ ಹತ್ರ ಬಂದಾಗ ಪ್ರೊಡ್ಯೂಸರ್ ಹತ್ರ ಬಂದಾಗ ಸರ್ ಮ್ಯೂಸಿಕ್ ಡೈರೆಕ್ಟರ್ ಕೊಡ್ತಾ ಇಲ್ಲ ಸರ್ ಸಾಂಗ್ ಅಂತ ಹೇಳಿರ್ತೀವಿ, ನಮ್ದು ಇರುತ್ತೆ ಸರ್ ಅಲ್ಲಿ ಎಫರ್ಟು. ಸೊ ಹಾಗಾಗಿ ಬಟ್ ಅಂತ ಲಾಸ್ಟ್ ಮೂಮೆಂಟ್ಗಳಿದ್ದಾಗಲೂ ಅದ್ಭುತವಾದಂಥ ಸಾಂಗ್ಸ್ ಕೊಡೋದ್ರಲ್ಲಿ ಅಜ್ಜು ಕೂಡ ತುಂಬ ಈಸ್ ಗಿವನ್ ಅ ಗ್ರೇಟ್ ಸಾಂಗ್ ಇಲ್ಲಿ. ಸೊ ಅದೊಂದು ಅಂಡ್ ಬಟರ್ ಕಾಂಬಿನೇಷನ್ನು ಜೋರಾಗಿ ಬೆಳಗ್ಗೆ
ಸಂಜೆ 4 ಗಂಟೆಗ ಸರ್ ಹಾಡಿರೋದೇ ಬೆಳಗ್ಗೆ 4 ಗಂಟೆಗೆ. ಬೆಳಗ್ಗೆ 4 ಗಂಟೆಗೆ ಅದು ಸಾಕ್ಷಿ ನಾನೇ ಆಡಿಸಿದ್ದು ಸರ್. ದಯವಿಟ್ಟು ಕ್ಷಮಿಸಿ, ಇದ್ರ ಮೇಲೆ ತುಂಬಾ ವರ್ಷದಿಂದ ಈ ಬಾರನ್ನ ಎತ್ಕೊಂಡಿದ್ದೆ ಮನಸ್ಸಲ್ಲಿ. ನನ್ನ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಏಕೈಕ ಬ್ಯಾಚುಲರ್ ಬೇರೆ ನಾನು. ಸೊ ಐ ವಾಸ್ ಲೆಫ್ಟ್ ಅಲೋನ್ ದೇರ್. ಸೊ ಐ ಆಮ್ ಸೋ ಹ್ಯಾಪಿ ಸರ್. ಥ್ಯಾಂಕ್ ಯು ಫಾರ್ ಟೆಲ್ಲಿಂಗ್ ದಿಸ್. ನೀವು ನಿಜ ನಾನು ಮರೆಯೋದಿಲ್ಲ ಇದನ್ನ. ಯಾವ ಫಂಕ್ಷನ್ಗೆ ಹೋದ್ರು ಅಜ್ಜು ಸರ್ ಲೇಟಾಗಿ ಕೊಡ್ತಾರೆ, ಆದ್ರೆ ಲೇಟೆಸ್ಟ್ ಆಗಿ ಕೊಡ್ತಾರೆ ಅಂತ ಕೇಳಿ 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 ಯಾರಾದ್ರೂ ಒಬ್ಬ ನನ್ನ ಪರವಾಗಿ ಮಾತಾಡಲ್ವಾ ಅಂತ ಕಾಯ್ತಾ ಇದ್ದೆ. ಸೊ ಥ್ಯಾಂಕ್ ಯು ಸರ್. ಈಗ ಅವನೊಂದು ಮಾತಿನ ಮಧ್ಯೆ ಬ್ಯಾಚುಲರ್ ಅಂದ, ವೇದಿಕೆ ಬೇರೆ ಹತ್ತಿದ್ದಾನೆ, ಇಷ್ಟೊಂದು ಜನ ದಂಪತಿಗಳಿದ್ದೀವಿ, ವಿಜಿ ಇದ್ದಾನೆ, ನಾನಿದ್ದಾನೆ. ಇರಪ್ಪ ಬಾರಪ್ಪ ಇಲ್ಲಿ ವಿಜಿ ನೋಡ್ಗುರು ನಿತ್ಕು ಗುರು ಬಾಯ್ಗುರು. 1.5 ವರ್ಷದ ಹಿಂದೆ ನಾನು ತರುಣಿಗೆ ಒಂದು ಪುಟ್ಟ ಜ್ವರ ಬಂದು ಹಾಸ್ಪಿಟ್ಲಲ್ಲಿ ಇದ್ದಾಗ ಒಂದು ಮಾತು ಹೇಳಿದ್ದೆ, ಮದುವೆ ಮಾಡ್ಕೊಂಬಿಡು, ಈ 3 ಜ್ವರಗಳು ಮತ್ತೊಂದು ಮಗದೊಂದು ಇದು ಎಲ್ಲದಕ್ಕೂ ಮದ್ದದೆ, ನೀನು ತುಂಬ ಲೇಟ್ ಮಾಡಿದ್ರೆ ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡ್ರ್ ಆಗ್ಬಿಡ್ತಾವೆ ಗುರು. ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಅವನು ಮದುವೆ ಆಗಿದೆ. ಇದನ್ನು ನಾನು ಹೇಳಿದ್ದೀನಿ ಕರೆಕ್ಟಾಗಿ. ಅದನ್ನು ಲಿರಿಕ್ ಮಾಡೋದಕ್ಕೂ ಪ್ರಯತ್ನ ಪಟ್ವಿ. ಒಪ್ಕೊಂಡಂತ ಹುಡುಗಿ ಮತ್ತು ದಂಪತಿಗಳು ಸುಮಾರು ಜನ ಮದುವೆಗೆ ಬಂದಿಲ್ಲ, ಎಲ್ಲ ಶುಭಾಶಯ ಕಣ. ಇದೇ ಥರ ನಾನು ಅಜ್ಜಗೂ ಹೇಳ್ತೀನಿ, ಅಜ್ಜು ವೇದಿಕೆ ಹಾಕ್ಬಿಟ್ಟು ಮೈಕ್ ಹಿಡ್ಕೊಂಡು ನಾನು ಬ್ಯಾಚುಲರು ಅಂತ ಮಾರ್ಕೆಟಿಂಗ್ ಮಾಡಬೇಡ, ಯಾವ್ದಾನ ಕಟ್ಕೊಂಡ್ಬಿಡುಗರು. ಇದು ಸೇಮ್ ಡೈಲಾಗ್. ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡ್ರ್ ಆಗೋಕೆ ಮುಂಚೆ ಮದುವೆ ಆಗ್ಬಿಡು ಅಂತ ನಮ್ಮ ಕಳಕಳಿಯ ಪ್ರಾರ್ಥನೆ. ಈ ಸಿನಿಮಾ ಈ ಹಾಡಿಂದಾದ್ರೂ ಮದುವೆ ಆಗಲಿ ಅನ್ನೋದು ನಮ್ಮ ಸಮಸ್ತ ತಂಡದ ಒಂದು ಆಶೆ ಆಗೋದು. ಆಯ್ತು, ಇಬ್ಬರು ಖಂಡಿತವಾಗ್ಲೂ ಗೆಲ್ಲಲೇಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ನನ್ನ ಆತ್ಮೀಯ ಗೆಳೆಯ ಜಡೇಶ್ ಅವರು, ಮತ್ತೊಂದು ನಮ್ಮ ನಿರ್ಮಾಪಕರು. ಕಾರಣ ಏನಂದರೆ, ಇವರಿಬ್ಬರು ಗೆದ್ದರೆ ಜಡೇಶ್ ಅವರಿಂದ ಇನ್ನೊಂದು 20 ಕಥೆಗಳು ಬರೆಯುವಂಥ ಒಂದು ಧೈರ್ಯ, ಹುಮ್ಮಸ್ಸು, ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡಲೇಬೇಕು ಒಂದು ಛಲ ಮತ್ತಷ್ಟು ಹುಟ್ಕೊಳ್ಳುತ್ತೆ. ಒಬ್ಬರು ನಿರ್ಮಾಪಕರು ಗೆದ್ದರೆ 14 ವರ್ಷ ಆದಮೇಲೆ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಸರ್, ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ತರುಣ್ ಅವ್ರು ಹೇಳಿದಾಗ ಸೂಪರ್ ಡೂಪರ್ ಹಿಟ್ ಆಗಿ ಆಗುತ್ತೆ, ಬಟ್ 14 ವರ್ಷ ಮಾಡಿಬಿಡಿ ದಯವಿಟ್ಟು. ಅಟ್ಲೀಸ್ಟ್ ಒಂದು 4 ತಿಂಗಳಿಗೊಂದು 5 ತಿಂಗಳಿಗೊಂದು ಪ್ರೊಡಕ್ಷನ್ ಬರ್ತಾ ಇರಬೇಕು ಸರ್. ಈ ಸಾಂಗ್ ನೋಡಿದಿರ ತಾನೆ. ಸೊ ಪ್ರೊಡಕ್ಷನ್ ಓರಿಯೆಂಟೆಡ್ ಸಾಂಗು, ಪ್ರೊಡಕ್ಷನ್ ಬರ್ತಾ ಇರ್ಬೇಕು ನಿಮ್ಮಿಂದ. ಸೊ ಹಾಗಾಗಿ ಅವ್ರಿಗೆದ್ರೆ ಒಂದು 100 ಸಿನಿಮಾಗಳನ್ನ ಮಾಡ್ತಾರೆ. ಸೊ ಅವ್ರ ಟೀಮ್ ಏನಿದೆ, ನನ್ನ ಒಂದು ಆಸೆ ಭಗವಂತನಲ್ಲಿ ಒಂದೊಂದು ಪ್ರಾರ್ಥನೆ, ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಈ ಸಿನಿಮಾ ದುಡ್ದವ್ರು ಎಲ್ಲರೂ ಸಹ ಲ್ಯಾಂಡ್ ಲಾರ್ಡ್ ಆಗಲಿ, ಎಲ್ಲರೂ ಒಂದೊಂದು ಸ್ವಂತ ಮನೆ ತಗೊಳ್ಳಿ ಅಂತ ನಾನೊಂದು ಆಸೆ ಇದೆ. ಸಂದರ್ಭದಲ್ಲಿ ನಾನು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಜಡೇಶ್ ಅವ್ರು ಹೇಳ್ತಾ ಇದ್ರು, ನಾನು ಕತೆ ಹೇಳಬೇಕು ಅಂತ ಹೋದಾಗ ಬಾ ಅಂತ ಒಂದು ಓಮ್ನಿ ಕಾರ್ ಹತ್ತಿಸ್ಕೊಂಡ, ಯಾವುದೋ ಸ್ಮಶಾನಕ್ಕೆ ಕರ್ಕೊಂಡು ಹೋದ, ಅಲ್ಲವ್ರ ಫ್ರೆಂಡ್ನ ಸಂಸ್ಕಾರ ಮಾಡಿದಾದ್ಮೇಲೆ ಇವಾಗ ಹೇಳೋ ಕತೆ ಅಂತಾನೆ. ಅಂದರೆ ಅವನು ಮನುಷ್ಯರನ್ನ ಪ್ರೀತಿಸುವಂಥ, ಸ್ನೇಹಿತರನ್ನ ಪ್ರೀತಿಸುವಂಥ ಗುಣ ಅಷ್ಟು ದೊಡ್ಡದೊಂದು. ಆಮೇಲೆ ಏನೇನೋ ಮಾಡ್ಕೋತಾ ಇರ್ತಾನೆ. ನಾನು ಅದನ್ನೇ ಅವ್ನ ಸಲಗ ಆಡಿಯೋ ಲಂಚಲ್ಲಿ ನಾನು ಹೇಳಿದ್ದೆ, ಅವ್ನ ಸಲಗ ಅಂದರೆ ನಿಜವಾಗ್ಲೂ ಸಲಗ. ಕೊಚ್ಚೆಯಲ್ಲಿ ಬಿದ್ದಿರ್ತಾನೆ, ಯಾರೋ ಒಬ್ಬರು ಈ ಥರ ನಿಮ್ಮಂಥವ್ರು, ಜಡೇಶ್ ಅಂತವ್ರು, ತರುಣ್ ಅಂತವ್ರು ಯಾರಾದರೂ ಒಬ್ರು ಕಹಳೆ ಊತ್ತು ಅಂದರೆ ಮೈ ಉದುರ್ಕೊಂಡು ಎತ್ಕೊಂಡು ಇತ್ಕೊಳ್ತಾರೆ. ಈ ನನ್ನ ಸಲಾಗ ನನ್ನ ಆ ಥರ ಕೆಪಾಸಿಟಿ ಇರುವಂಥ ನನ್ನ ಗೆಳೆಯ. ಒಳ್ಳೇದಾಗಲಿ ಮಗ, ವಿಶ್ ಯು ಆಲ್ ದ ವೆರಿ 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 ಬೆಸ್ಟ್. ಆ್ಯಂಡ್ ರಚಿತಾ ಅವ್ರ ಬಗ್ಗೆ ಹೇಳಬೇಕಂದ್ರೆ, ನಿಮ್ಮ ಬಗ್ಗೆ ಹೇಳಬೇಕಂದ್ರೆ ಯಾಕೋ ತುಂಬ ಟ್ರೋಲ್ ಆಗಿಬಿಡುತ್ತೆ ಅಂತ. ತುಂಬ ಅದ್ಭುತವಾಗಿ ಅಭಿನಯಿಸಿದ್ದೀರಾ ಆನ್ ಸ್ಕ್ರೀನ್. ನೀವು ಯಾವುದೇ ಗೆಟಪ್ ಆಗೋದನ್ನು ಸಹ ಸೂಪರ್ ಆಗಿರ್ತೀರ. ಗೊತ್ತಿಲ್ಲ, ದೇವರು ನಿಮ್ಗೆ ಕೊಟ್ಟಿರೋಂಥ ಒಂದು ಶಕ್ತಿ. ತರುಣ್ ಹೇಳ್ದಾಗೆ ಹೆಣ್ಮಕ್ಳು ಯಾವತ್ತು ಅವ್ರ ಮೇಕಪ್ಪು, ಹೇರ್ ಸ್ಟೈಲು ಚೆನ್ನಾಗಿ ಕಾಣಿಸ್ಕೊಳ್ಬೇಕಂತ ಪ್ರೆಸೆಂಟೇಷನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಏನು ಇಲ್ದಿರ ಪಾತ್ರ ಹೆಂಗೆ ಬರುತ್ತೆ ಅದನ್ನು ಹಾಗೆ ಸ್ವೀಕರಿಸಿ ಮಾಡೋವಂಥದ್ದು. ರೀಸೆಂಟಾಗಿ ನಾನು ಕೂಲಿ ನಿಮ್ಮ ಸಿನಿಮಾ ನೋಡಿದ್ದು, ಹೇಳಬೇಕು ಅಂದ್ಕೊಂಡಿದ್ದೆ, ಬಟ್ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಇದೊಂದು ಒಳ್ಳೆ ವೇದಿಕೆ. ನಿಮ್ಮ ಪಾತ್ರ ಬಂದಾಗೆಲ್ಲ ನಾನು ಬೈಕೋತಾ ಇದ್ದೆ ನಿಮ್ಮನ್ನು, ಇಲ್ಲೇ ಇಷ್ಟೊಂದು ಜನ ಇಷ್ಟೊಳ್ಳೆ ಇದು ಕೊಟ್ಟಿದ್ದಾರೆ, ಯಾಕೆ ಇಲ್ಲಿ ಹೋಗಿ ಅರ್ಧವರೆಗೊಂದು ಕ್ಲೋಸಪ್ ಬರುತ್ತೆ, ಮುಖಾಲವ್ರಿಗೊಂದು ವೈಡ್ ಶಾಟ್ ಬರುತ್ತೆ ಅಂತ. ಬಟ್ ಅಂಟಿಲ್ಲಾಗಿ ನೀವು ಕ್ಲೈಮ್ಯಾಕ್ಸಲ್ಲಿ ಏನು ಪರ್ಫಾರ್ಮ್ ಮಾಡಿದ್ರಿ, ಇಟ್ಸ್ ಅಮೇಝಿಂಗ್, ರಿಯಲಿ ಅಮೇಝಿಂಗ್, ಸೂಪರ್. ಸೊ ಹಾಗಾಗಿ ನೀವಿದ್ದೀರಾ, ಎಲ್ಲರೂ ಇದ್ದಾರೆ, ಎಂಟೈರ್ ಟೀಮು, ಒಳ್ಳೆ ಟೀಮ್ ಇದೆ. ಆ್ಯಂಡ್ ಅಜನೀಶ್ ಸರ್, ನಮ್ಮ ತರುಣ್ ಅವ್ರು ಹೇಳಿದಾಗ ಇವತ್ತಿನ ಹೀರೋ ನೀವು. ಆ್ಯಕ್ಚುಲಿ ನೀವು ಜಾಸ್ತಿ ಮಾತಾಡಬೇಕು, ನೀವು ಒಂದೇ ಒಂದು ಮಾತಾಡಿ ಕೂತ್ಕೊಂಡ್ಬಿಟ್ರಿ ಅಲ್ಲಿ. ಇವತ್ತೇನಿದೆ ಟ್ರೆಂಡು ಎಲ್ಲ ನಿಮ್ಮ ಟ್ರೆಂಡಲ್ಲಿ ಸೂಪರಾಗಿ ನಡೀತಾ ಇದೆ. ಅಷ್ಟು ಚೆನ್ನಾಗಿ ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇದ್ದೀರಾ.
ನಾನು ಟ್ರೆಡ್ಮಿಲ್ ಮೇಲೆ ನಿಂತ್ಕೊಂಡ್ರೆ ಯಾವಾಗಲೂ ನಾನು ಹಾಡು ಕೇಳಬೇಕಾದ್ರಲ್ಲಿ ಫಸ್ಟ್ ಚಾಯ್ಸು ನಿಮ್ಮದೇ ಬರ್ತಾ ಇರ್ತದೆ. ಯಾವುದೇ ಹಾಕಿದ್ರು ಸರ್, ಬ್ರಹ್ಮ ಕಲಶ ಇರ್ಬೋದು, ಕಾಂತಾರ ಸಿನಿಮಾದಿರ್ಬೋದು, ಬೇರೆ ಹಾಡುಗಳಿರ್ಬೋದು, ಮರಳಿ ಮನಸ್ಸಾಗಿದೆ ಇರ್ಬೋದು. ನಾನು ಜಡೇಶ್ಗೆ ಯಾವಾಗೂ ಹೇಳ್ತಾ ಇರ್ತೀನಿ, ನೆಕ್ಸ್ಟ್ ನನ್ನ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದರಲ್ಲಿ ಅದೇ ಥರ ಒಂದು ಹಾಡಬೇಕು, ನಮಗೆ ಏನಾದರೂ ಇದು ಮಾಡಿಸಿ ಅಂತೇಳಿ ಅಂತ ಅದ್ಭುತವಾದಂಥ ಹಾಡನ್ನ ಕೊಟ್ಟಂಥವ್ರು ನೀವು. ಸೊ ಬಂದಿರತಕ್ಕಂಥ ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ವಿಜಯ್ ಪ್ರಕಾಶ್ ಸರ್, ನಿಮ್ಮ ವಾಯ್ಸ್ ಒಂಥರ ನಮಗೆ ಹಳೆ ಕಾಲದಲ್ಲಿ ಕಿಶೋರ್ ಹೊಡೆದು ಬಿಟ್ಟರೆ, ರಫಿ ಹೊಡೆದು ಬಿಟ್ಟರೆ ಬೇರೆ ಇನ್ಯಾವುದು ಸಾಂಗ್ ಅಂತ ನಾವು ವಾಯ್ಸ್ ಯಾರ್ದು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಇವತ್ತಿನ ಟ್ರೆಂಡಲ್ಲಿ ನೀವು ಆ ರೀತಿಯಾಗಿ ನಮ್ಮನ್ನೆಲ್ಲ ಆವರಿಸ್ಕೊಂಡಿದ್ದೀರಾ. ಆ್ಯಂಡ್ ಭಟ್ರೆ ಅದ್ಭುತವಾದಂಥ ಹಾಡನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು. ಬಂದಿರತಕ್ಕಂಥ ಎಲ್ರಿಗೂ ಸಹ ಒಳ್ಳೇದಾಗಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಏನೋ ಚಿಕ್ಕ ವಯಸ್ಸಿಂದ ಅಂತಾರಲ್ಲ, ಆವಾಗಿಂದನೂ ಅವ್ರ ಹಾಡುಗಳನ್ನ ಕೇಳ್ತಾ ಅವ್ರ ಬರವಣಿಗೆ ನೋಡ್ತಾ ಬೆಳೀತಾ ಬಂದವರು ನಾವು. ನಾನಾಗಲಿ, ವಿಜಯ್ ಸರ್ ಆಗಲಿ, ಅವರ ಗರಡಿಯಿಂದ ಬಂದವರು ಅಂತ ಹೇಳ್ಕೊಳ್ಳೋಕೆ ಯಾವಾಗಲೂ ಹೆಮ್ಮೆ ಆಗುತ್ತೆ ನಮಗೆ. ಆ ಖುಷಿ ಇದೆ. ಆ್ಯಂಡ್ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಯಾಕಂದರೆ ಇನ್ನೇನು ವಿಷಯ ಇಲ್ಲ ಮಾತಾಡೋಕ್ಕೆ. ಪ್ರೇಮ್ ಅವರು ಮಾತಾಡೋಕ್ಕೆ ಕೆಚ್ ಬಿಸಾಕವ್ರೆ, ಇನ್ನು ತರುಣ್ ಅವರು ಕೆಚ್ ಬಿಸಾಕವ್ರೆ. ಇನ್ನು ಒನ್ ಆ್ಯಂಡ್ ಓನ್ಲಿ ನಮ್ಮ ಗುರುಗಳು ಇಡೀ ಶೋನೇ ತಿಂದು ನುಂಗಿ ನೀರು ಕುಡಿದ್ರು. ಇನ್ನು ನಮ್ದೇನು ಉಳಿದಿಲ್ಲ ಇಲ್ಲಿ ಭಾಗ. ಗುರುಗಳೇ ಎಲ್ಲ ರೀತಿಯಲ್ಲೂ ಎಂಟರ್ಟೈನ್ ಮಾಡಿದರೆ ಶೋನ. ಅದ್ಭುತವಾಗಿದೆ ಹಾಡು. ಒಳ್ಳೇದಾಗಲಿ. ಲ್ಯಾಂಡ್ ಲಾರ್ಡ್ ಫಸ್ಟ್ ಡೇ ಫಸ್ಟ್ ಪೋಸ್ಟ್ರು ಆ ಪಂಚೆ ಕಟ್ಕೊಂಡು ನಿಂತ್ಕೊಂಡು ಒಂದು ಆ ಲುಕ್ ಇದೆಯಲ್ಲ, ಸಲಗನ್ ಲುಕ್ ಇದೆಯಲ್ಲ, ಆ ಲುಕ್ಕಲ್ಲೇ ಲ್ಯಾಂಡ್ ಲಾರ್ಡ್ದು ಗತ್ತ ಅವತ್ತೆ ಅಂತ ಹೇಳ್ತು. ಈ ಸಿನಿಮಾ 100%. ಆ್ಯಂಡ್ ರಚಿತಾ ಅವರ ಬರ್ಡೇಗೆ ಒಂದು ಟೀಸರ್ ಬಿಟ್ಟಿದ್ರು, ಎಕ್ಸ್ಟ್ರಾಡಿನರಿ ಟೀಸರ್ ಅದು. ಅವ್ರು ಬರೋದಾಗಲಿ, ಆ ಲುಕ್ ಆಗಲಿ. ಆ್ಯಂಡ್ ಆ ಟ್ರೈನ್ ಇನ್ನೊಂದು ಟೀಸರ್ ಬಂತು. ಆ ಟೀಸರ್ ಒಂದು ಶಾರ್ಟ್ ಇದೆ, ವಿಜಯ್ ಸರ್ ಮೇಲ್ಗಡೆಯಿಂದ ಜಂಪ್ ಆಗಿ ಬಂದು ಆ ಎತ್ತಿನ ಗಾಡಿ ಮೇಲೆ ಬಿದ್ದು ಅಲ್ಲಿಂದ ಜಂಪ್ ಮಾಡಿ ಕೊಡ್ಲಿ ಹಿಡ್ಕೊಂಡು ರಪ್ ಅಂತ ಒಂದು ಹೊಡೆಯೋ ಶಾರ್ಟ್ ಇದೆ. ಅದೊಂದೇ ಶಾರ್ಟು ಸಿನಿಮಾ ಏನು ಅಂತ ಹೇಳುತ್ತೆ. ವಿಜುವಲಿ ಅಷ್ಟು ಇಂಟೆನ್ಸಿಟಿಯಿಂದ ಸಿನಿಮಾನ ಕಟ್ಟಿದ್ದಾರೆ. ಆಲ್ ದ ಬೆಸ್ಟ್. ಲ್ಯಾಂಡ್ ಲಾರ್ಡ್ ಖಂಡಿತವಾಗ್ಲೂ ಗೆಲ್ಲುತ್ತೆ. ನಿಮ್ಮ ಒಳಗಡೆ ನೋಡಕ್ಕೆ ಸಾಧಾರಣ ಮನುಷ್ಯ ತರ ಕಾಣ್ತೀರಾ ಜಡೇಶ್. ನೀವು ಯಾರ ಸಣ್ಣ ಹುಡುಗನ ತರ, ಮಗು ತರ ಕಾಣಿಸ್ತೀರಾ. ಆದ್ರೆ ಇಷ್ಟೊಂದು ಕ್ರೌರ್ಯ, ಇಷ್ಟೊಂದು ರೋಷ, ಆವೇಶ ಎಲ್ಲ ತುಂಬಿದೆ ಅಂತ ಗೊತ್ತಾಗಲ್ಲ. ಎಕ್ಸ್ಟ್ರಾಡಿನರಿ ಆಗಿ ಟ್ರೀಟ್ ಮಾಡಿದ್ದಾರೆ ವಿಜುವಲಿ ನೀವು ಸಿನಿಮಾನ. ಆ್ಯಂಡ್ ಒಳ್ಳೇದಾಗುತ್ತೆ. ಸತ್ಯಪ್ರಕಾಶ್ ಸರ್, ತಲೆ ಕೆಡಿಸ್ಕೋಬೇಡಿ. ನಿಮ್ಮಂಥ ಪ್ಯಾಷನೇಟ್ ಡೈರೆಕ್ಟರ್, ಪ್ರೊಡ್ಯೂಸರ್, ನಿಮ್ಮಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ಗಳು ನಿಲ್ಲಬೇಕು, ಗೆಲ್ಲಬೇಕು. ನಿಮ್ಮಂಥವರಿಂದ ಇನ್ನೊಂದು 16 ಸಿನಿಮಾಗಳು ಇಂಡಸ್ಟ್ರಿಗೆ ಬರಬೇಕು. ಆ್ಯಂಡ್ ಜೈ ಕರ್ನಾಟಕ ಮಾತೆ. ಫೆಬ್ರವರಿನಲ್ಲಿ ನಂದು ದ ರೈಸ್ ಆಫ್ ಅಶೋಕ ರಿಲೀಸ್ ಆಗ್ತಿದೆ, ಅದಕ್ಕೂ ಸ್ವಲ್ಪ ಸಪೋರ್ಟ್ ಮಾಡಿ. ಹಿಂಗೆ ಥ್ಯಾಂಕ್ ಯು. ಈ ಸಾಂಗ್ ನೋಡಿದ ಮೇಲೆ ನಿಜವಾಗ್ಲೂ ಈ ಸಿನಿಮಾದ ಆಡಿಯನ್ಸಿಂದ ಹಿಡಿದು ಈ ಸಿನಿಮಾ ನೋಡೋರ ಸಂಖ್ಯೆ ಡೆಫಿನೆಟ್ ಆಗಿ ತುಂಬ ದೊಡ್ಡ ಸಂಖ್ಯೆ ಅಂತ ಓಪನ್ ಆಗುತ್ತೆ. ಅಂದರೆ ಅಷ್ಟು ಬ್ಯೂಟಿಫುಲ್ ಸಾಂಗ್ ಇದೆ. ಜಡೇಶ್, ನಾನು ನಮ್ಮಿಬ್ಬರು ಜರ್ನಿ ತುಂಬ ಹಳೆಯ ವರ್ಷದಿಂದ, ಸುಮಾರು ಒಂದು 15 ವರ್ಷದಿಂದ ನಾವಿಬ್ಬರು ಜರ್ನಿ ಸ್ಟಾರ್ಟ್ ಮಾಡಿದ್ದು. ರಾಜಾವಲಿಯಿಂದ, ಅದಕ್ಕಿಂತ ಬಿಫೋರ್ ಅವರೊಂದು ಕತೆ ಬರೆದಿದ್ರು, ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಜಡೇಶಲ್ಲಿ ಒಂದು ಹಠ ಇದೆ, ಗೆಲ್ಲಬೇಕು ಅನ್ನೋದು. ಆ ಹಠ ತಕ್ಕನಂಗೆ ಜಡೇಶ್ ಹಾರ್ಡ್ ವರ್ಕ್ ಮಾಡ್ತಾರೆ. ಆ ಹಾರ್ಡ್ ವರ್ಕು ಇವತ್ತು ಎಲ್ಲರ ಮುಂದೆ ಬಂದು ನಿಂತಿದೆ. ನಾವಿಬ್ಬರು ತುಂಬ ಓಡಾಡಿದ್ದೀವಿ. ತುಂಬ ದಿನಗಳು, ತುಂಬ ಕಷ್ಟಗಳ ದಿನಗಳಲ್ಲಿ ನಾವಿಬ್ಬರು ಜೊತೆಯಲ್ಲಿದ್ದೀವಿ. ಇವಾಗ ಒಂದು ಒಳ್ಳೆ ಹಂತಕ್ಕೆ ಜಡೇಶ್ ಹೋಗ್ತಾ ಇದ್ದಾರೆ. ಅದು ಯಾವಾಗಲೂ ಖುಷಿ ಕೊಡುವಂಥ ವಿಷಯ. ತುಂಬ ವಿಷಯಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇರ್ತೀವಿ. ತುಂಬ ದೊಡ್ಡ ಸಿನಿಮಾ ಮಾಡಿದ್ದಾರೆ ಜಡೇಶ್. ಅವರಿಗೆ ಈ ಸಿನಿಮಾ ನಿಜವಾಗ್ಲೂ ತುಂಬ ಒಳ್ಳೆ ಸ್ಟೇಜಿಗೆ ಕರ್ಕೊಂಡು ಹೋಗುತ್ತೆ. ಈ ಸಿನಿಮಾದಿಂದ ಜಡೇಶ್ ತುಂಬ ಒಂದು ಒಳ್ಳೆ ಬೇರೆ ಒಂದು ಹಂತಕ್ಕೆ ಹೋಗ್ತಾರೆ ಅನ್ನೋ ಖುಷಿ ಡೆಫಿನೆಟ್ ಆಗಿ ನಮ್ಮ ಜೊತೆ ವರ್ಕ್ ಮಾಡಿರೋ ಹುಡುಗರೆಲ್ಲ ಹಿಂಗೆ ಹೋಗ್ತಾ ಇದ್ದಾರೆ. ಅದೊಂದು ಖುಷಿ ತುಂಬ ದೊಡ್ಡ ಮಟ್ಟಕ್ಕೆ ನಮಗೆ ಖುಷಿ ಕೊಡ್ತಾ ಇರುತ್ತೆ. ಆ ಥರದ್ದು ಒಂದು ಸಿನಿಮಾ ಇದರಲ್ಲಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಚೆನ್ನಾಗಿ ಮಲಗಬೇಕು, ನಾವು ಯಾರು ಮಲಗಿಲ್ಲ. ಆದರೂ ಈ ಹಾಡು ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ನನ್ನ ಪ್ರಕಾರ ಬಹುಮುಖ್ಯ ಕಾರಣ ಭಟ್ರ ಲಿರಿಕ್ಸು, ನಮ್ಮ ಜಿನೀಶ್ ಅವರ ಸಂಗೀತ. ನಾನು ಇಬ್ಬರ ಬಗ್ಗೆನೂ ಒಂದು ನಿಮಿಷ ತಗೋತೀನಿ. ಯಾಕೆಂದರೆ ಈ ವೇದಿಕೆಯಲ್ಲಿ ನನ್ನ ಕೃತಜ್ಞತೆ ಹೇಳುವಂಥ ಒಂದು ಸಂದರ್ಭ ನನಗನ್ಸುತ್ತೆ. ಅದು ಈ ಚಿತ್ರತಂಡ ನನಗೆ ತಂದುಕೊಟ್ಟಿದೆ. ಕನ್ನಡ ಚಿತ್ರರಂಗಕ್ಕೆ ನಾನು ಎಂಟ್ರಿ ಮಾಡಿದ್ದೆ ನಮ್ಮ ಭಟ್ರು ಕೊಟ್ಟಿದ್ದ ಕವಿತೆಯಿಂದ. ಸರ್, ನನಗೆ ವೇದಿಕೆ ಸಿಕ್ಕಿದಾಗಲೆಲ್ಲ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅದೊಂದೇ ಲೈನು 1000 ಸತಿ ಹೇಳ್ತೀನಿ. ಯಾಕೆಂದರೆ ಮೊದಲನೇ ಅವಕಾಶ ಭಾಳ ದೊಡ್ಡ ಅವಕಾಶ ಸರ್. ಮೊದಲನೇ ಅವಕಾಶ ಇದೆಯಲ್ಲ, ಅದು ಭಾಳ ದೊಡ್ಡದು. ಅಲ್ಲಿಂದ ಹಿಡಿದು ನೀವು ಎಷ್ಟು ಹಾಡುಗಳು ಕೊಟ್ಟಿದ್ದೀರಾ ಸರ್ ನನಗೆ. ಒಂದು ಕಡೆ ಅಲ್ಲಾಡಿಸಿದೆ, ಒಂದು ಕಡೆ ಖಾಲಿ ಕ್ವಾರ್ಟರ್ ಇದೆ, ಒಂದು ಕಡೆ ನಾವು ಮನೆಗೆ ಹೋಗೋದಿಲ್ಲ ಇದೆ, ಇನ್ನೊಂದಷ್ಟು ಒಳ್ಳೆ ಮಧುರವಾದ ಹಾಡುಗಳಿವೆ. ಅಲ್ಲಿಂದ ನಿಂಗವ್ವವರೆಗೂ ನಮ್ಮ ಪಯಣ ನಡೆದಿದೆ. ಸೊ ನಿಮಗೆ ನಾನು ಕೃತಜ್ಞತೆ ಹೇಳ್ತೀನಿ. ಇನ್ನೊಂದು ಕಡೆ ಅಜನೀಶ್ ಅವರು ನನಗೆ ಹಿಟ್ ಮೇಲೆ ಹಿಟ್ಟು ಸ್ಪಾಟಿಫೈಲಿ ನಾನು ನೋಡಿದ್ರೆ ನನ್ನ ಟಾಪ್ ಸಾಂಗ್ಸು ಎಲ್ಲ ನೀವು ಕೊಟ್ಟಿರೋ ಸಾಂಗ್ಸೇ ಸರ್. ಹಾಗಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾಳ ಹಿಂದೆ 15-16 ವರ್ಷದಿಂದ ಅವ್ರನ್ನು
ಮೊದಲನೇ ಸತಿ ಕೆಲಸ ಮಾಡಿದಾಗ ಅವರು ಮಾಲೆ ಹಾಕ್ಕೊಂಡಿದ್ರು. ಅವತ್ತು ಅವ್ರ ಸಂಗೀತ ಕೇಳಿ, ಸರ್ ನೀವು ಭಾಳ ದೊಡ್ಡ ಸಂಗೀತ ನಿರ್ದೇಶಕರಾಗ್ತೀರಾ, ಐ ರಿಯಲಿ ಹೋಪ್ ಟು ವರ್ಕ್ ವಿತ್ ಯು ಸರ್ ಅಂತ ನಾನು ಹೇಳಿದಂಥ ಮಾತು ನನಗಿನ್ನೂ ಜ್ಞಾಪಕ ಇದೆ. ಆ್ಯಂಡ್ ಐ ರಿಯಲಿ ಹೋಪ್ ಟು ಕಂಟಿನ್ಯೂ ಟು ವರ್ಕ್ ವಿತ್ ಯು ಬಿಕಾಸ್ ಯು ಆರ್ ಸಚ್ ಅನ್ ಅಮೇಝಿಂಗ್ ಹಾರ್ಡ್ ವರ್ಕಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಸರ್. ಆ್ಯಂಡ್ ನಿಮ್ಮ ಹಿಂದೆ ಬಾಬಿ ಅಂತ ಒಂದು ಶಕ್ತಿ, ಬಾಬಿ ಅವ್ರು ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಆನಂದ್ ಆಡಿಯೋ, ಥ್ಯಾಂಕ್ ಯು ಸೋ ಮಚ್. ಲ್ಯಾಂಡ್ ಲಾರ್ಡ್ ಚಿತ್ರದ ಇಡೀ ತಂಡಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ನಿರ್ದೇಶಕರು ಕೂಡ ರಾತ್ರಿ ಎಲ್ಲ ಮಲಗಿಲ್ಲ, ಇವತ್ತು ಹೋಗಿ ಮಲಗಿ ಸರ್. ಆ್ಯಂಡ್ ಸಮಸ್ತ ಜನತೆ ಈ ಹಾಡನ್ನು ಕೇಳಿ ಆಶೀರ್ವದಿಸಿ ಅಂತ ಪ್ರಾರ್ಥಿಸ್ತೇನೆ. ಆ್ಯಂಡ್ ಮತ್ತೊಮ್ಮೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಮನೆಗೆ ಬಂದಿದ್ದು ಒಂದು ಫೀಲ್ ಇದೆ ನನಗೆ. ಸೊ ಐ ಆಮ್ ಸೋ ಹ್ಯಾಪಿ. ಏನೋ ನನ್ನ ಒಂದು ಗ್ರೌಂಡು, ನನ್ನ ಒಂದು ಏರಿಯಾ ಥರ ನನಗೆ ಫೀಲ್ ಈ ಹಾಡು ಮಾಡಬೇಕಾದ್ರೆ. ನಾಟ್ ಈ ಹಾಡು ಒಂಥರ, ಈ ನಮ್ಮ ಲ್ಯಾಂಡ್ ಲಾರ್ಡಲ್ಲಿ ಪ್ರತಿಯೊಂದು ಹಾಡು ಹಂಗೆ ಇದೆ. ಈ ಒಂದು ಸದಾವಕಾಶ ಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ಸ್ ಸಾರ್ಥಿ ಫಿಲಮ್ಸ್ ಅವರು, ವಿಜಯ್ ಸರ್ಗೂ ಮತ್ತು ಜಡೇಶ್ ಅವ್ರಿಗೂ ನನ್ನ ಧನ್ಯವಾದಗಳು. ಯಾಕಂದರೆ ತುಂಬ ಈ ಮಣ್ಣು ವಾಸನೆ ಇರೋಂಥ ಒಂದು ಸಿನಿಮಾ ಸಿಗೋದು ತುಂಬ ಅಪರೂಪ. ಸೊ ಇವತ್ತು ಆ ಒಂದು ಲಕ್ ನನ್ನ ಪಾಲಾಗಿದೆ. ಐ ಆಮ್ ಸೋ ಹ್ಯಾಪಿ. ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಒಂದೊಂದು ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ಅದ್ಭುತವಾದ ಸ್ಟಾರ್ ಕ್ಯಾಸ್ಟ್ ಇದೆ. ರಾಜ್ ಬಿ ಶೆಟ್ಟಿ ಅವರಿದ್ದಾರೆ, ವಿಜಯ್ ಸರ್, ರಚಿತಾ ರಾಮ್ ಅವರು, ಎಲ್ಲನೂ. ನೀವೆಲ್ಲರೂ ಖಂಡಿತ ಈ ಸಿನಿಮಾ ತುಂಬ ಎಂಜಾಯ್ ಮಾಡ್ತೀರಾ. ತುಂಬ ದಿವಸ ನಿಮ್ಮ ಮನಸ್ಸಲ್ಲಿ ಈ ಸಿನಿಮಾ ಉಳಿಯುತ್ತೆ ಅನ್ನೋ ಒಂದು ನಂಬಿಕೆ ನಿಂತು. ಸೊ ಧನ್ಯವಾದಗಳು. ಆ್ಯಂಡ್ ಈ ಸಿನಿಮಾಕ್ಕೆ ಕೆಲಸ ಮಾಡಿದಂಥ ಬಾಬಿ ಅವರು ಒಂದೆರಡು ಮಾತು. ನನ್ನ ಹೌದು, ಜಡೇಶ್ ಅವ್ರ ಜೊತೆ ನನ್ನ ಕಾಂಬಿನೇಷನ್ 3ನೇ ಸಿನಿಮಾ. ಎಸ್, ಜೆಂಟಲ್ಮ್ಯಾನ್, ಗುರು ಶಿಷ್ಯರು. ಮತ್ತು ಇದು ಜಡೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅಷ್ಟೇ. ಹ್ಯಾಟ್ರಿಕ್ಗೆ ರೆಡಿಯಾಗಿ ಆಗಿದೆ ಆಲ್ರೆಡಿ, 2 ಸೂಪರ್ ಹಿಟ್ ಆಗಿರೋದ್ರಿಂದ. ಆ್ಯಂಡ್ ಇನ್ನೊಂದು ಹೇಳಬೇಕು, ನಿಂಗವ್ವ ತುಂಬ ಚೆನ್ನಾಗಿತ್ತು ಸರ್. ಲಿರಿಕ್ಸ್ ನಾನು ಹಾಡಬೇಕಾದ್ರೆ ಫಸ್ಟು ನಾನು ನಿಮಗೆ ಕಳಿಸಿದ್ದೆ, ಫುಲ್ ನಾನೇ ಹಾಡ್ಬಿಟ್ಟು ಕಳಿಸಿದ್ದೆ. ನನಗೆ ಒಂದೇನೂ ನನಗೆ ಹಾಡೋದಕ್ಕಾಗಿಲ್ಲ, ಅದಕ್ಕೆ ಮೇಲ್ ವಾಯ್ಸಲ್ಲೇ ಎಲ್ಲ ಹಾಡು ನಾನು ಕಳಿಸಿದ್ದೆ. ತುಂಬ ಎಂಜಾಯ್ ಮಾಡಿದೆ. ಆಮೇಲೆ ವಿಜಯ್ ಸರ್ ಹೇಳಿದ್ರು ಅವ್ರ ಲಿಸ್ಟಲ್ಲೆಲ್ಲ ಹಿಟ್ ಸಾಂಗು ಇದೆ ಅಂತ. ಬಟ್ ನಿಮ್ಮಂಥ ಸಿಂಗರ್ಸ್ ಇರೋದ್ರೆ ಸರ್ ನಮ್ಮ ಸಾಂಗಲ್ಲಿ ಹಿಟ್ ಆಗ್ತಾ ಇದೆ. ನಿಮ್ಮ ವಾಯ್ಸು ಒಂದು ನೀವು ಹಾಡಿದ ಮೇಲೆ 1000 ಸತಿ ಕೇಳಿದ್ರು ನಿಮ್ಮ ವಾಯ್ಸ್ ಬೋರ್ ಆಗಲ್ಲ ಸರ್. ದಟ್ ಇಸ್ ಅ ಸ್ಪೆಷಾಲಿಟಿ ಆಫ್ ಯುವರ್ ವಾಯ್ಸ್. ಅದಕ್ಕೇ ಅಷ್ಟು ಸ್ಟ್ರೀಮ್ಸ್ ಆಗಿದೆ. ಸೊ ನಿಮ್ಮ ವಾಯ್ಸಿಂದ ನಮ್ಮ ಹಾಡುಗಳು ಹಿಟ್ಟು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಹಿಂಗೆ ನನ್ನೊಂದು ಮಾತಾಡಕ್ಕೆ ಬಿಡೋದು ವಿಜಯ್ ಸರ್, ಮತ್ತೆ ತುಂಬ ದಿವಸ ಆದಮೇಲೆ ಮತ್ತೆ ನಿಮ್ಮ ಜೊತೆ ನಾನು ಕೊಲಾಬ್ರೇಟ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಪ್ರತಿ ವರ್ಷ ನಿಮ್ಮ ಜೊತೆ ಕೊಲಾಬ್ರೇಟ್ ಮಾಡೋಣ ಆಸೆ ನನಗೆ ಅವಕಾಶ ಮಾಡಿಕೊಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಚಿತಾ ಮ್ಯಾಮ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಿಂಗವ್ವ ಆಗಿ ನೀವು, ಪೀಪಲ್ ವಿಲ್ ಡೆಫಿನೆಟ್ಲಿ ಗೋಯಿಂಗ್ ಟು ಲೈಕ್ ಯು ಲೈಕ್ ಎನಿಥಿಂಗ್. ಆ್ಯಂಡ್ ಯು ಆರ್ ಇಂಡೀಡ್ ಎ ರೇಡಿಯೋ ಸೂಪರ್ ಸ್ಟಾರ್. ಧನ್ಯವಾದಗಳು. ನಾವು ಸ್ಟೈಲಾಗಿ ಬರ್ತೀವಿ, ಸ್ಟೈಲಾಗಿ ಹೋಗ್ತೀವಿ, ಸ್ಟೈಲಾಗಿ ತಿಂತೀವಿ, ಫೋರ್ಕಲ್ಲೇ ತಿಂತೀವಿ. ಸೊ ರೈತರ ಬಗ್ಗೆ, ಅಬೌಟ್ ಯಾರ್ ಫ್ಯಾಮಿಲಿ, ಕ್ಯೂಟ್ ಆ್ಯಂಡ್ ಸಿಂಪಲ್ ಲೈಫ್ ಬಗ್ಗೆ ಒಂದು ಮೂವಿ ಮಾಡಿದ್ದಾರೆ ಜಡೇಶ್ ಸರ್. ಆ್ಯಂಡ್ ಹೀ ಈಸ್ ಆಲ್ಸೋ ಸಿಂಪಲ್ ಆ್ಯಂಡ್ ಕ್ಯೂಟ್ ಪರ್ಸನ್, ವೆರಿ ಸಿಂಪಲ್ ಪರ್ಸನ್. ಸೊ ಅವರಿಗೆ ಅವಕಾಶ ಕೊಟ್ಟಿರೋರು ಯಾರೇ ಆಗಲಿ, ನಮ್ಮ ಸರ್ ಆ್ಯಂಡ್ ಗುರುದೇಶ್ ಪಾಂಡೆ ಸರ್ ಅವ್ರು ಕೊಟ್ಟಿರೋದು ಜೆಂಟಲ್ಮ್ಯಾನ್ ಆಗಲಿ, ಆಮೇಲೆ ತರುಣ್ ಸುಧೀರ್ ಅವ್ರು ಕೊಟ್ಟಿರೋದು ಗುರು ಶಿಷ್ಯರ್ ಆಗಲಿ. ಸೊ ಈವನ್ ಗುರು ಶಿಷ್ಯರ್ ಮಾಡ್ತಿದ್ದಾಗೂ ತರುಣ್ ಸುಧೀರ್ ಸರ್ ಅವ್ರ ಇನ್ವಾಲ್ವ್ಮೆಂಟ್ ಅಬೌಟ್ ದ ಸಿಂಪಲ್ ಸ್ಟೋರಿ ಆ್ಯಂಡ್ ವಿಲೇಜ್ ಸ್ಟೋರಿ, ಗ್ಲಾಮರ್ ಏನೇ ಇದ್ರೂ ದೇ ಆರ್ ವೆರಿ ಮಚ್ ಪರ್ಟಿಕ್ಯುಲರ್ ಅಬೌಟ್ ದ ಸ್ಟೋರಿ, ಡೆಪ್ತ್ ಇರಬೇಕು ಆ್ಯಂಡ್ ವೆರಿ ಸಿಂಪ್ಲಿಸಿಟಿ. ಅದೆಲ್ಲ ನೋಡಿದ್ರೆ ದೆನ್ ಟುಡೇ ಜೆಂಟಲ್ಮ್ಯಾನಲ್ಲಿ ಇವತ್ತಾಗಿರೋ ಲ್ಯಾಂಡ್ ಲಾರ್ಡ್ ಆಗಲಿ, ಪ್ರೊಡ್ಯೂಸರ್ ಅವರು ಈ ಸ್ಟೋರಿಗೆ ದೇ ಹ್ಯಾವ್ ಗಿವನ್ ದ ಇಂಪಾರ್ಟೆನ್ಸ್. ನಾನು ಇವತ್ತು ನಾವು ಮಾಡ್ತೀವಿ ಅಂದರೆ ಒಬ್ಬರು ವೆರಿ ಬ್ಯೂಟಿಫುಲಿ ವಿಜಯ್ ಪ್ರಕಾಶ್ ಆ್ಯಂಡ್ 2 ವಿಜಯ್ ಇದ್ದಾರೆ. ಸೊ ವಿಜಯ್ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್. ಸೊ 2 ವಿಜಯ್ ಸರ್, ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಗ್ರೇಟ್ ಸಕ್ಸಸ್. ಆ್ಯಂಡ್ ಪ್ರೊಡ್ಯೂಸರ್ ಸರ್, ನಾನು ಈ ಸ್ಟೇಜಲ್ಲಿ ಇದ್ದೀನಿ ಅಂತಂದರೆ ಅವರೆಲ್ಲ ಮುಖ್ಯ ಕಾರಣ. ನಾನು ಎಸ್ಪೆಷಲಿ ಗುರು ಸರ್ ಮತ್ತು ತರುಣ್ ಸರ್ಗೆ ಈ ಸ್ಟೇಜ್ ಮೂಲಕ್ಕೆ ತುಂಬ ಆಭಾರಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಿಂತಿದ್ದೀನಿ ಅಂದರೆ ಅವರು ಮುಖ್ಯ, ನನಗೆ 2 ಕಣ್ಣುಗಳಾಗಿ ಇಲ್ಲಿ ನನ್ನ ಹಿಂದೆ ನಿಂತು ಬೆಂತಟ್ಟಿದ್ದಕ್ಕೆ ನಾನು ಇಲ್ಲಿದ್ದೀನಿ. ಥ್ಯಾಂಕ್ ಯು ಗುರು ಸರ್ ಆ್ಯಂಡ್ ತರುಣ್ ಸರ್. ಆಮೇಲೆ ಈ ಲ್ಯಾಂಡ್ ಲಾರ್ಡ್ಗೂ ತರುಣ್ ಸರ್ಗೂ ಕಟೇರಿಗೂ ಒಂದು ಸಂಬಂಧ, ಗುರು ಶಿಷ್ಯರಿಗೂ ಪ್ರತಿ ಹಂತದಲ್ಲೂ ಚರ್ಚೆ ಮಾಡ್ತೀವಿ. ಇಲ್ಲಿ ಒಂದು ಪ್ರತಿ ಲೈನು ತರುಣ್ ಸರ್ ಕೇಳ್ತೀನಿ, ಓಕೆ ಮಾಡ್ತೀನಿ.
ಸೊ ಎಲ್ಲ ಹಂತದಲ್ಲೂ ಅವರು ನನಗೆ ಸಪೋರ್ಟ್ ಇರೋದು. ನನಗೇನೋ ಕನ್ಫ್ಯೂಸ್ ಇದ್ದರೆ ಅವ್ರಿಗೆ ನಾನು ಕಾಲ್ ಮಾಡ್ತೀನಿ, ಕೇಳ್ತೀನಿ. ತುಂಬ ಕ್ಲಾರಿಟಿ, ಯಾಕಂದರೆ ತರುಣ್ ಸರ್ಗಿದ್ದು ಕ್ಲಾರಿಟಿ ನಾ ಇಂಡಸ್ಟ್ರಿಯಲ್ಲಿ ಬೇರೆಯವ್ರು ನೋಡೋಕ್ಕಾಗಲ್ಲ. ತುಂಬ ಒಂದು ಕ್ಲಾರಿಟಿ, ಅವರು ಒಂದು ಯೋಚನೆ ಮಾಡಿ ಇದು ಹೇಳಿದ್ದಾರೆ ಅಂದರೆ ಅದು ಪಕ್ಕ ಅದು ವರ್ಕ್ ಆಗುತ್ತೆ ಅನ್ನೋದೇ ಒಂದು. ಸೊ ನಿಮ್ಮ ಟ್ಯಾಲೆಂಟ್ ನನ್ನ ಜೊತೆಗಿದ್ದದಕ್ಕೆ ಥ್ಯಾಂಕ್ ಯು ಸರ್. ಈ ಥರದೊಂದು ಸಿನಿಮಾ ಮಾಡೋಕ್ಕಾಯ್ತು. ಆಮೇಲೆ ಸತೀಶ್ ಸರ್ ನನಗೆ ಯಾವಾಗಲೂ ಅವರು ಕಾಟನ ನೋಡಿದ್ಮೇಲೆ ನನಗೊಂದು ಫೋನ್ ಮಾಡ್ತಾರೆ, ನನ್ನ ಕಂಟೆಂಟ್ ಬಗ್ಗೆ ಹೊಗಳ್ತಾರೆ. ಅಂದರೆ ಒಂದು ಆಫೀಸಿಗೆ ಕರೆದು ಅದು ವಿಶೇಷವಾಗಿ ಮಾತಾಡಿ ಈ ಥರದ್ದು ಮಾಡು ಅಂತ ಹೇಳೋದಿದೆಯಲ್ಲ, ಅದು ತುಂಬ ಖುಷಿ ವಿಚಾರ. ಸತೀಶ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಂಗೆ ಮಿಲನ ನಾಗರಾಜ್ ಮತ್ತು ಕೃಷ್ಣ ಅವ್ರಿಗೂ ಥ್ಯಾಂಕ್ ಯು. ಪ್ರೇಮ್ ಸರ್ ನನ್ನ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದ್ಭುತವಾದ ಒಬ್ಬ ಹೃದಯವಂತ ಅವರು. ಸೊ ನಾನು ಹೇಳಿದ ತಕ್ಷಣ ನಾನು ನಿಮ್ಮದೇ ಮೂವಿ ನಾನು ಬರ್ತೀನಿ ಅಂತ ಬಂದು ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಪ್ರೇಮ್ ಸರ್. ಹಾಗೆ ನಮ್ಮ ಫ್ರೆಂಡ್ ರಂಜಿನಿ ಅವರು ಬಂದಿರೋ ಥ್ಯಾಂಕ್ ಯು. ಇಷ್ಟೇ. ಮತ್ತು ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂತಂದರೆ ಒಂದು ಸ್ವಲ್ಪ ಹೇಳ್ತೀನಿ. ಭಟ್ರ ಹತ್ರ ಅಜಿನಿ ಸರ್ಗೆ ನಮಗೆ ಒಂದು ಒಳ್ಳೆ ಕಾಂಬಿನೇಷನ್. ಆ್ಯಕ್ಚುಲಿ ನನಗೆ ಚಾಲೆಂಜಿಂಗ್ ಆಗಿದ್ದು ಹೀರೋದು ಮತ್ತು ಚರಣ್ ರವ್ರದ್ದು ಒಂದು ಕಾಂಬಿನೇಷನ್ ಹಿಟ್ಟಿತ್ತು 2 ಮೂವಿ. ಸೊ ಅದನ್ನ ಬ್ರೇಕ್ ಮಾಡಿ ನಾನು ಅಜಿನಿ ಸರ್ ನನ್ನ ಕಾಂಬಿನೇಷನ್ ಹೋದಾಗ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಥ್ಯಾಂಕ್ಸ್ ವಿಜಯ್ ಸರ್ ಹೇಳಬೇಕು. ಅವರು ನಮಗೆ ಏನು ಹೇಳಿದ್ರು, ಸರ್ ಏನು ಯಾರಪ್ಪ ಮ್ಯೂಸಿಕ್ ಡೈರೆಕ್ಟರ್ ಸರ್ ನನ್ನ ಅಧಿವೇಶನ ಓಕೆ ಅಂತಂದರು. ಬಟ್ ಭಯ, ಆ ಜವಾಬ್ದಾರಿ ಇರುತ್ತಲ್ವ. ಸೊ ಆ ಜವಾಬ್ದಾರಿಯಿಂದ ನಾನು ಹೋದೆ. ಬಟ್ ಅಜು ಸರ್ ಥ್ಯಾಂಕ್ ಯು. ಒಂದು ಗ್ರೇಟ್. ಇದು ಒಂದು ಸಾಂಗ್, ಇದೇ ಥರದ್ದು ಬೇರೆ ಸಾಂಗ್ಸು ಇದಕ್ಕಿಂತ ಇದರಷ್ಟೇ ಅದ್ಭುತವಾಗಿದೆ. ಏನು ಅಂತಂದರೆ ಅಜ್ಜು ಸರ್ ನನಗೆ ಒಂದು ಯಾವಾಗಲೂ ಚರ್ಚೆ ಜಗಳ ಆಗುತ್ತೆ. ಅವರು ಒಂದು ಮಾತು ಹೇಳ್ತಾರೆ, ನನ್ನ ನಂಬು ಅಂತ. ಯಾಕೆಂದರೆ ಅವ್ರು ನನಗೆ ಎಲ್ಲ ಸಿನಿಮಾ ಹಿಟ್ ಕೊಡ್ತಾ ಬಂದಿದ್ದಾರೆ. ಅವರು ಹೇಳೋದು ಒಂದೇ, ನನ್ನ ನಂಬು ನೀನು, ನಾನು ಕೊಡ್ತೀನಿ ಅಂತ. ನಾನು ಏನೋ ಚರ್ಚೆ ಮಾಡಿ ಆಯ್ತು ಸರ್ ನೀನು ನಂಬಿದ್ದೀನಿ, ನಾಳೆ ಕಳಿಸಿ ಅಂತ ಹೋಗ್ತಾ ನಾಳೆ ಬೆಳಗ್ಗೆ ಅದೊಂದು ಅದ್ಭುತ ಕ್ರಿಯೇಟ್ ಆಗಿರುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮನ್ನ ಯಾವಾಗಲೂ ನಂಬ್ತೀನಿ ನಾನು. ಇವಾಗ ಬ್ಯಾಕ್ಗ್ರೌಂಡ್ ವಿಚಾರವಾಗಿ ನಂಬ್ತಾ ಇದ್ದೀನಿ. ಥ್ಯಾಂಕ್ ಯು. ಆಮೇಲೆ ರಚಿತಾ ಮೇಡಮ್, ವಿಜಯ್ ಸರ್, ಒಂದು ಏನು ಅಂತಂದರೆ ಅವ್ರು ಈ ಪಾತ್ರಕ್ಕೆ ಒಪ್ಕೊಂಡಿದ್ದು ಅಂತ ನಾನು ಇದಕ್ಕಿಂತ ಮುಂಚೆ ಎಲ್ಲ ಸ್ಟೇಜಲ್ಲಿ ಹೇಳಿದ್ದೆ. ಅದು ಹೇಗೆ ಜೀವಿಸಿದ್ದಾರೆ ಅನ್ನೋದಕ್ಕೆ ಈ ಸಾಂಗ್ ಎಕ್ಸಾಂಪಲ್. ನಿನ್ನೆ 4 ಗಂಟೆ ಯಾಕೆ ಆಯಿತು ಅಂತಂದರೆ ಈ ವಿಡಿಯೋ ನೋಡಿದ್ಮೇಲೆ ಅವರ ಈ ಪಾತ್ರಕ್ಕೆ ಜೀವಿಸಿದ್ದಕ್ಕೆ ಎಲ್ಲರೂ ರೀಕ್ರಿಯೇಟ್ ಮಾಡೋಕ್ಕಾಯಿತು. ಅಂದರೆ ಈ ಅವರ ಭಾವನೆಗೆ ಅವ್ರು ಮತ್ತೆ ಪ್ರೋಗ್ರಾಮ್ ಮಾಡಬೇಕಾಯ್ತು. ವಿಜಯ್ ಪ್ರಕಾಶ್ ಸರ್ ಅದು ನೋಡಿದ್ರು, ಆ ಎಕ್ಸ್ಪ್ರೆಷನ್ಗೆ ನಾನು ಮತ್ತೆ ಇದು ಮಾಡೋಕ್ಕೆ ಅವರು ಇದು ಮಾಡಿದ್ರು. ಅಂದರೆ ಅಷ್ಟೊಂದು ಎಲ್ಲರೂ ಒಂದು ಸೇರಿ ಅದ್ಭುತ ಒಂದು ಕ್ರಿಯೇಟ್ ಮಾಡಿದ್ರು. ಅಂದರೆ ಆ ವರ್ಕ್ ಪ್ಯಾಷನ್ಗೋಸ್ಕರ ನಾವು ನಿನ್ನೆ ಅಷ್ಟೇ ಆಲ್ರೆಡಿ ಎಲ್ಲವೂ ಮುಗಿದೋಗಿತ್ತು. ಬಟ್ ಈ ವಿಜುವಲ್ಗೆ ನಾವು ಬೇರೆ ಎಲ್ಲ ಆ್ಯಂಗಲಲ್ಲಿ ಸಪೋರ್ಟ್ ಮಾಡಲೇಬೇಕಂತ ಎಲ್ಲರೂ ಎದ್ದಿದ್ದು ನಿನ್ನೆ ನೈಟ್ ಈ ಥರದ್ದೊಂದು ಕಂಪ್ಲೀಷನ್ ಇತ್ತು. ಅಷ್ಟೇ ಬಿಟ್ಟರೆ ಇನ್ನೇನು ಡೇಟ್ ಆ ಥರದ್ದು ಏನೂ ಇಲ್ಲ ಸರ್. ಥ್ಯಾಂಕ್ ಯು. ವಿಜಯ್ ಸರ್, ನಿಮ್ಮ ಜೊತೆ ಇದಕ್ಕೂ ಮುಂಚೆ ಗುರುಗಳು ಎಕ್ಸ್ಟ್ರಾಡಿನರಿ ಸಾಂಗ್ ಸರ್. ನನಗೆ ಒಂದು ಐಡೆಂಟಿಟಿನೇ ಆ ಸಾಂಗ್ ಕೊಡ್ತೀವಿ. ಆ್ಯಕ್ಚುಲಿ ನಮ್ಮೂರಲ್ಲಿ ಹೋದರೆ ಎಲ್ಲ ಟೀಚರ್ಸು ನನಗೆ ಆ ಸಾಂಗಿಂದ ಗುರುತಿಸ್ತಾರೆ. ಅಂದರೆ ಈ ಒಂದು ಸಾಂಗ್ ಅದಕ್ಕೆ ಕಾರಣ ನೀವು. ಮತ್ತು ಅದರಲ್ಲಿ 2 ಸಾಂಗ್ ಆಣೆ ಮಾಡಿ ಹೇಳ್ತೀನಿ, ಅದರಲ್ಲೂ ನೀವು ನಮ್ಮ ಜೊತೆಗೆ ನಿಂತು ಒಳ್ಳೆ ಸಾಂಗ್ ಕೊಡ್ತೀರಾ. ಸೊ ಈ ಸಾಂಗ್ ನನಗೆ ನೀವು ಜೊತೆಯಾಗಿ ನಿಂತಿದ್ದು ತುಂಬ ಖುಷಿ ಆಯಿತು. ಆಮೇಲೆ ಯೋಗೇಶ್ ಭಟ್ ಸರ್ ಅಷ್ಟೇ, ಅವ್ರಿಗೆ ಹೇಳಿದ್ದೆ ಇದಕ್ಕಿಂತ 2 ಸಿನಿಮಾ ಬರೆದಿದ್ರು ಬಟ್ ಹಿಟ್ ಆಗಿರಲಿಲ್ಲ. ನೀವು ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಡೈರೆಕ್ಟ್ರಿಗೆ ಹಿಟ್ ಕೊಡ್ತೀರಾ, ನನಗೆ ಕೊಟ್ಟೇ ಇಲ್ಲ. 2 ಸಾಂಗ್ ಸುಮ್ಮನೆ ಬರ್ಸ್ಕೊಂಡು ಹೋಗಿದ್ದೀನಿ, ಹಿಟ್ ಆಗಿಲ್ಲ ಅಂತ ಹೇಳಿದೆ. ಬಾರ ಈ ಸರಿ ಹಿಟ್ ಕೊಡ್ತೀನಿ, ಬಟ್ ನೀನೇನು ಇದಕ್ಕೆ ಎಕ್ಸ್ಟ್ರಾ ಮಾತಾಡೋಲ್ಲ, ನಾನು ಬರಿತೀನಿ ಒಂದು ಈ ಥರದ ಒಂದು ಸಾಂಗ್. ಅಂದರೆ ವಿಜಯ್ ಸಾರ್ಗೂ ಭಟ್ರಿಗೂ ಒಂದು ಒಳ್ಳೆ ಕಾಂಬಿನೇಷನ್ ಇದೆ. ಅವ್ರು ಬರೆದ ಕಾಂಬಿನೇಷನ್ ಅವತ್ತು ಹಳೆ ಪಾತ್ರೆಯಿಂದ ಹಿಡಿದು ಇವತ್ತು ನಿಂಗವರೆಗೂ ಒಂದು ಗುಡ್ ಕಾಂಬಿನೇಷನ್ ಸರ್. ಅಂದರೆ ಅವ್ರು ಅವರು ಇಮ್ಯಾಜಿನ್ ಮಾಡಿ ಒಂದು ಬರೆದ್ರೆ ಆ ಸಾಂಗ್ ಶೋರ್ ಆಗಿ ಹಿಟ್ ಆಗುತ್ತೆ. ಅದು ಅವರು ಹೇಳ್ತಾ ಇರ್ತಾರೆ ಕೂಡ. ಸೊ ಅದು ಸತ್ಯ ಆಗಿದೆ. ಇಷ್ಟೇ ಹೇಳಿ ಇದು ಮಾಡ್ತೀನಿ. ಮೇಡಮ್ ಥ್ಯಾಂಕ್ ಯು, ಅದ್ಭುತವಾಗಿ ಹೇಳಿದ್ದೀನಿ ಇದಕ್ಕೂ ಮುಂಚೆ. ಥ್ಯಾಂಕ್ ಯು ಸರ್. ಬನ್ನಿ ಸರ್, ನೀವು ಮತ್ತು ರಚಿತಾ ಮೇಡಮ್ ಮಾತಾಡಿ. ಎಲ್ಲರೂ ನಮ್ಮ ಜೊತೆ ಇದ್ದೀರಾ, ತುಂಬ ಥ್ಯಾಂಕ್ಸ್. ಆ್ಯಂಡ್ ನನ್ನ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಹಾಡನ್ನ ಇವತ್ತು ಲಾಂಚ್ ಮಾಡಿದ್ದಾರೆ. ಈ ಹಾಡನ್ನ ನಾನು ಶೂಟ್ ಮಾಡ್ತಿರ್ಬೇಕಾದ್ರೆ ನಾನು ಕಾಯ್ತಿದೆ ಇದು ಯಾವಾಗ ರಿಲೀಸ್ ಆಗುತ್ತೆ ಅಂತ. ನಿಂಗವ್ವ ಅಂತ ಆಲ್ರೆಡಿ ಪೋಸ್ಟ್ ಮಾಡಿದೆ ನಾನು. ಆ್ಯಂಡ್ ಭೂಷಣ್ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್.
ಒಳ್ಳೆ ಕಂಪೋಸಿಷನ್, ತುಂಬ ಚೆನ್ನಾಗಿದೆ ನಿಮ್ಮ ಕೊರಿಯೋಗ್ರಫಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಹಿತ್ತಲಕ್ಕ ಕರಿಬೇಡ ಮಾವ, ಆ ಕಂಪೋಸಿಷನ್ ನಂಗೆ ಸಖತ್ ಇಷ್ಟ. ಈ ಸಿನಿಮಾದಲ್ಲಿ ಆ ಒಂದು ಅವಕಾಶ ಇರಲಿಲ್ಲ ನಮಗೆ, ಬಟ್ ಈ ಹಾಡನ್ನ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್, ಅಜ್ನೀಶ್ ಸರ್, ನಿಮ್ಮ ಹಾಡುಗಳು ನನಗೆ ನಮ್ಮ ಇಂಡಸ್ಟ್ರಿ ಇರುವಂಥ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಮೇಲೆ ತುಂಬ ಪ್ರೀತಿ ಆ್ಯಂಡ್ ಅಭಿಮಾನ ಸರ್. ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ, ಪಂಚಪ್ರಾಣ. ನೀವು ಕೊಟ್ಟಂಥ ಎಲ್ಲ ಹಾಡುಗಳು, ಕಾಂತಾರ ಆಗಿರ್ಬೋದು, ನಿಮ್ಮ ಎಲ್ಲ ಆಲ್ಬಮ್ಸ್ ಆಗಿರ್ಬೋದು, ಎಲ್ಲ ಸಿನಿಮಾದು ನನಗೆ ತುಂಬಾ ಇಷ್ಟ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ನಿಂಗವ್ವ ನಿಂಗವ್ವ ಅದು ನನ್ನ ಮೋಸ್ಟ್ ಫೇವ್ರೆಟ್ ಸರ್. ಅದು ನನ್ನ ಹಾಡು ಅಂತ ಹೇಳ್ತಿಲ್ಲ, ಆ ಟ್ಯೂನೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಭಟ್ರು ಬರೆದಂತಹ ಲೈನ್ಸ್ ಏನಿದೆ ವೆರಿ ಕ್ಯಾಚಿ, ತುಂಬ ಈಸಿಯಾಗಿ ಹಾಡುವಂಥ ಒಂದು ಲೈನ್ಸ್ ಅದು. ಆ್ಯಂಡ್ ವಿ ಪಿ ಸರ್ ಗೊತ್ತು ಹೌ ಮಚ್ ಐ ಲೈಕ್ ಹಿಮ್, ಹೌ ಮಚ್ ಐ ಲವ್ ಹಿಮ್ ಅಂತ. ಲವ್ ಯು ಸರ್. ಆ್ಯಂಡ್ ನನ್ನ ವಿ ಪಿ ಸರ್ ಅವರ ಕಾಂಬಿನೇಷನಲ್ಲಿ ಸೀರಿಯಲೇ ಹುಡುಗಿರ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಆ ಒಂದು ಹಿಟ್ ಕಾಂಬಿನೇಷನ್ ಅಂತ. ಆ್ಯಂಡ್ ಹಲವಾರು ಸಾಂಗ್ಸ್ ನಿಮ್ಮ ಗಾಯನದಲ್ಲಿ ನನ್ನ ಅಭಿನಯ. ಆ್ಯಂಡ್ ಇದು ಒನ್ ಆಫ್ ದ ಆಲ್ಬಮ್ಸಲ್ಲಿ ಒಂದು ಬ್ಯೂಟಿಫುಲ್ ಸಾಂಗ್ ಆಗಿ ಲಿಸ್ಟಕ್ಕೆ ಸೇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನನ್ಯ ಭಟ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ವಾಯ್ಸ್ ಎಲ್ರಿಗೂ ಗೊತ್ತಿದೆ ಎಷ್ಟು ಅದ್ಭುತವಾಗಿದೆ. ಆ್ಯಂಡ್ ನೀವು ಟ್ರ್ಯಾಕ್ ಸಿಂಗರ್ನ ವೇದಿಕೆ ಮೇಲೆ ಕರೆಸಿದ್ರಂತೆ, ಅಲ್ಲ, ನೀವು ಯು ಆರ್ ಅ ಸಿಂಗರ್, ಅದಕ್ಕೆ ನಿಮಗೆ ವೇದಿಕೆ ಸಿಕ್ಕಿರೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಾಯ್ಸ್ ಕೂಡ ತುಂಬ ಜೊತೆ, ನಿಮ್ಮ ವಾಯ್ಸಿಂದ ನಾವು ಆ ಸಾಂಗ್ನ ನಮ್ಮ ಕೊರಿಯೋಗ್ರಫಿ ಟೈಮಲ್ಲಿ ನಾವು ಶೂಟ್ ಮಾಡಿರೋದು. ಆ್ಯಂಡ್ ನಿಮ್ಮ ವಾಯ್ಸ್ಗೆ ನಾನು ನನ್ನ ಒಂದು ಲಿಪ್ ಸಿಂಕ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ನೆವರ್ ಸೇ ದ್ಯಾಟ್. ಓಕೆ, ಯಾ. ಎಲ್ಲ ಅದಾದ್ಮೇಲೆ ಇನ್ನು ಸ್ವಾಮಿ ಸರ್, ಸ್ವಾಮಿ ನೀವು ವೇದಿಕೆ ಮೇಲೆ ಬರಲೇಬೇಕು. ಗುಬ್ಬಚ್ಚಿದರ ಕೂರೋದಲ್ಲ, ಅಲ್ಲಿ ನಮಗೂ ಚಳಿ ಆಗ್ತಿದೆ. ಸ್ವಾಮಿ, ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ ಮತ್ತೆ ಜಡೇಶ್ ಸರ್, ಇವರಿಬ್ರು ಆ ಒಂದು ಕಾಂಬಿನೇಷನ್, ನಾವು ಇವತ್ತೆಲ್ಲ ಜೋಡಿನ ನಾವು ಇನ್ವೈಟ್ ಮಾಡಿದ್ವಿ. ಇವರೇ ಒಂದು ದೊಡ್ಡ ಜೋಡಿ ನಮ್ಮ ಸಿನಿಮಾದಲ್ಲಿ. ಇವ್ರ ಮಾತು, ಅವರ ತಾಳ್ಮೆ, ಇಲ್ಲ ಅವ್ರ ಕೂಗಾಟ, ಇವ್ರ ತಾಳ್ಮೆ ನೋಡಿ 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 ಒಂಥರ ಮಜಾ ಇತ್ತು ಇವರಿಬ್ರು ಕಾಂಬಿನೇಷನ್. ಸ್ವಾಮಿ ಸರ್ ಅವರ ಒಂದು ಸಿನಿಮಾಟೋಗ್ರಫಿ, ನನಗೆ ಸಿದ್ದರಾಮ ಕಲ್ಯಾಣದಲ್ಲಿ ಕೆಲಸ ಮಾಡಿರೋದು, ನಾನು ಒಳ್ಳೆ ಫ್ರೆಂಡ್. ಥ್ಯಾಂಕ್ ಯು ಸ್ವಾಮಿ, ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಕ್ಕೆ ನಿಮ್ಮನ್ನ. ಅದ್ಭುತವಾಗಿ ಕಾಣಿಸ್ತಿದ್ದೀವಿ ನಾವು ಫ್ರೇಮಲ್ಲಿ, ಹಾಡಿನಲ್ಲಿ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ತುಂಬ ಥ್ಯಾಂಕ್ಸ್ ಸರ್. ತುಂಬ ಖುಷಿ ಆಯಿತು ನಿಮ್ಮ ಒಂದು ನಿರ್ಮಾಣದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಕೆಲಸ ಮಾಡಿದ್ದೀವಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಹೇಳಿರೋ ಹಾಗೆ ತಲೆ ಕೆಡಿಸ್ಕೋಬೇಡಿ ಸರ್, ಸಿನಿಮಾ ಚೆನ್ನಾಗಿದೆ ಅಷ್ಟೇ. ಈ ವೆದರ್ ಎಷ್ಟು ತಣ್ಣಗಿದೆ ಹಾಗೆ ತಣ್ಣಗಿರಿ ಇವಾಗ ಇನ್ನು ಮೇಲೆ, ಅರ್ಥ ಆಯ್ತಾ? ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರಾಚಯ್ಯ, ತುಂಬ ಥ್ಯಾಂಕ್ಸ್. ನಮ್ಮಿಬ್ಬರ ಸಿನಿಮಾ ಜಾನಿ ಎಸ್ ಪಾಪ, ಅಜ್ನೀಶ್ ಸರ್ ಅವರ ಮ್ಯೂಸಿಕ್ ಅದು. ಆ್ಯಂಡ್ ಕಲರ್ ಕೂಡ ವಿ ಪಿ ಸರ್ರೇ ಹಾಡಿರೋದು. ಸಿ ವಾಟ್ ಅ ಕಾಂಬಿನೇಷನ್ ಅಲ್ವಾ ಇದು. ಆ್ಯಂಡ್ ನಿಂಗವ್ವ ಸಾಂಗ್ ಶೂಟ್ ಮಾಡಬೇಕಾದ್ರೆ ವಿಜಯ್ ಸರ್ ಅವರ ಒಂದು ಆ ಪೋಲಿತನ, ತುಂಟತನ ಎಲ್ಲ ಕಾಣಿಸುತ್ತೆ ಅದು. ಆ್ಯಂಡ್ ನಾವಿಬ್ರು ಏನೋ ಆ್ಯಕ್ಟ್ ಮಾಡ್ತಿದ್ದೀವಿ ಅಂತ ಅನಿಸ್ತಿಲ್ಲ, ವಿ ವರ್ ಲಿಟ್ರಲಿ ಲಿವಿಂಗ್ ದ ಕ್ಯಾರೆಕ್ಟರ್, ನಾನು ಮತ್ತು ವಿಜಯ್ ಸರ್. ಫಸ್ಟ್ ಇನಿಷಿಯಲಿ ಅದು ಸ್ವಲ್ಪ ಹಿಂಗೆ ಮಾಡ್ಬೋದು ಅಂತ ಇಬ್ರು ಪ್ಲ್ಯಾನ್ ಮಾಡ್ತಿದ್ವಿ. ಆಮೇಲೆ ಭೂಷಣ್ ಮಾಸ್ಟರ್ ನಾವು ಇಷ್ಟು ಜನ ಸೇರಿಕೊಂಡು 5 ಜನನು ಎಷ್ಟು ಚೆನ್ನಾಗಿ ನಮ್ಗೆ ಆ ಒಂದು ಕೆಮಿಸ್ಟ್ರಿ ವರ್ಕ್ ಆಯಿತು ಅಂದರೆ, ಅದು ಇಡೀ ಸಿನಿಮಾದಲ್ಲಿ ನಾವು ಟ್ರಾವೆಲ್ ಮಾಡಿದ್ರು ಈ ಹಾಡಲ್ಲಿ ಇರೋಂಥ ಕೆಮಿಸ್ಟ್ರಿ ಇಟ್ಸ್ ಬಿಯಾಂಡ್ ಇಮ್ಯಾಜಿನೇಷನ್ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. ಎಷ್ಟು ಇಷ್ಟ ಆಯ್ತು ನಿಮಗೆ ಹಾಡು? ಸ್ಪೀಕ್. ಹಿಂಗೆ ಹೇಳೋಕ್ಕಾಗತ್ತಪ್ಪ ಅಂದರೆ ಇವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಎಷ್ಟು ಇಷ್ಟ ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದೇ ಖುಷಿ ಕೂತಿದ್ದೀನಿ, ಎಲ್ಲರ ಬಗ್ಗೆನೂ ಮಾತಾಡಬೇಕು, ನಂದು ಅವಕಾಶ ಬರಲಿ ಅಂತ. ಬಟ್ ನನ್ನ ಪ್ರಶ್ನೆ ಏನು ಗೊತ್ತಾ, ಹೆಂಗೆ ಅನಿಸ್ತು ಸಾಂಗ? ಹೀಗೆ ಹೀಗೆ ಥ್ರೂ ಔಟ್ ದ ಫಿಲಮ್ ನಾವು ಕೆಲಸ ಮಾಡಿರೋದು. ಈ ಒಂದು ಸಲಿಗೆ ನನಗೆ ಅವರ ಒಂದು ಸಿನಿಮಾ ಪ್ರೊಡಕ್ಷನಲ್ಲಿ ನಾನು ಕೆಲಸ ಮಾಡಿದ್ದು ಜಾನಿ, ಇದು ಅವರ ಆ ಸಿನಿಮಾ ವಿಜಯ್ ಸರ್ ನಿರ್ಮಾಣ ಮಾಡಿರೋದು.
ಸೊ ಆ ಸಿನಿಮಾದಲ್ಲಿ ಕೆಲಸ ಮಾಡಿದಾಗ ಇರುವಂಥ ಒಂದು ಬಾಂಡಿಂಗ್, ಆ ಒಂದು ಫ್ರೆಂಡ್ಶಿಪ್ ಈ ಸಿನಿಮಾದಲ್ಲಿ ಹಾಗೆ ಕಂಟಿನ್ಯೂ ಆಯಿತು. ಇನ್ಫ್ಯಾಕ್ಟ್ ಅವರು ತುಂಬ ಟೆನ್ಷನ್ ಆಗ್ಬಿಟ್ಟಿದ್ರು, ಹೆಂಗೆ ಮಾಡ್ತಾರೆ ರಚಿತಾ ಈ ಪಾತ್ರನ, ಹೆಂಗೆ ಮಾಡ್ತಾರೆ ಅಂತ. ಸಿನಿಮಾ ಸ್ಟಾರ್ಟಿಂಗ್ ಶೂಟಿಂಗ್ ಟೈಮಲ್ಲಿ ಈ ಸಾಂಗ್ ಹೆಂಗೆ ಮಾಡ್ಬೋದು, ಹೆಂಗೆ ಮಾಡ್ತಾರೆ ಹೆಂಗೆ ಮಾಡೋಣ ಅಂತ ಪ್ರಶ್ನೆ ಇದ್ದಿದ್ದು, ಕ್ವೆಶ್ಚನ್ ಮಾರ್ಕ್. ಫೈನಲಿ 5 ಜನನು ಸೇರಿ ಅದು ಮ್ಯಾಜಿಕ್ ಆಯಿತೋ ಏನಾಯಿತೋ ಗೊತ್ತಿಲ್ಲ. ಅದ್ರ ಜೊತೆಗೆ ಮ್ಯಾಜಿಕ್ 5 ಜನ ಜೊತೆಯಲ್ಲಿ ಇವರು 3 ಜನ ಕೊಟ್ಟಂಥ ಒಂದು ಬ್ಯೂಟಿಫುಲ್ ಸಾಂಗ್, ನಾವು 5 ಜನ ಸೇರಿ ಅದನ್ನು ತುಂಬ ಚೆನ್ನಾಗಿ ನಮ್ಮ ಕೈಲಾದಷ್ಟು ಅದನ್ನು ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಐ ಹೋಪ್ ಈ ಹಾಡು ರಿಲೀಸ್ ಆಗಿದೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿನಗೆ ಅನಿಸ್ತಪ್ಪ ಸಾಂಗ್? ನಂಗೆ ತುಂಬ ಇಷ್ಟ ಆಯಿತು, ತುಂಬ ಮುದ್ದಾಗಿದೆ. ಈ ಹಾಡು ಎಲ್ಲ ಕಪಲ್ಸ್ಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಏನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅಂದರೆ ದಟ್ ಈಸ್ ವಾಟ್ ಕಾಲ್ಡ್ ಸಕ್ಸಸ್ ಅನ್ಕೋತೀನಿ. ಅಂದರೆ ಅದೇ ದೇವರ ಆಶೀರ್ವಾದ ಯಾವತ್ತೂ. ಅದು ನಮ್ಮನ್ನು ಚಿಕ್ಕ ಮಕ್ಕಳು ಮಾಡುತ್ತೆ. ಅಂದರೆ ಮಾತು ಕಡಿಮೆ ಮಾಡಿಬಿಡುತ್ತೆ ಖುಷಿಗೆ. ಸ್ಪೆಷಲಿ ಮನುಷ್ಯ ಖುಷಿ ದುಃಖ ಆದಾಗ ಮಾತು ಕಡಿಮೆ ಮಾಡ್ತಾನಲ್ಲ, ಹಂಗೆ ಈ ಖುಷಿನ ನಾನು ಕಡಿಮೆ ಆದೆ. ಅಂದರೆ ನಿಮ್ಮೆಲ್ಲರ ಮುಂದೆ ನಾನು ತುಂಬ ಪುಟ್ಟವನಾಗಿದ್ದೀನಿ ಈ ವಿಷಯದಲ್ಲಿ. ಗ್ರೇಟ್ ಥ್ಯಾಂಕ್ಸ್ ಟು ಅಜನೀಶ್, ಬಾಬಿ ಮೇಡಮ್, ಲೈಕ್ ಹ್ಯಾಟ್ಸ್ ಆಫ್ ನಿಮಗೆ. ಮತ್ತು ಆ ಟ್ರ್ಯಾಕ್ ಸಿಂಗರ್ ಅಂತ ಅನ್ಬೇಡಮ್ಮ. ಇವು ಆಡಿದ್ದೀರಾ, ಅದು ನಾವು ಡ್ಯಾನ್ಸ್ ಮಾಡಿದ್ದೀವಿ, ನಾನು ಎಂಜಾಯ್ ಮಾಡಿದ್ದೀನಿ, ಹೇಳು ಮಾವ ಅನ್ನೋದೆಲ್ಲನೂ. ಅದಕ್ಕಿಂತ ಇನ್ನೇನಮ್ಮ. ಅದು ಬಿಟ್ಟು ದಯವಿಟ್ಟು ಕ್ಷಮಿಸಪ್ಪ ಭೂಷಣ್ ಮಾಸ್ಟರ್, ನಿನ್ನ ಹೆಸರಿಲ್ಲ ಅಂತ ತಾನು ಕೇಳಿದ್ದಕ್ಕೆ ದಯಮಾಡಿ ಕ್ಷಮೆ ಇರಲಿ. ಯಾರದು ಟೀಮ್ ನೋಡಿ ದಯವಿಟ್ಟು ಅವ್ರ ಹೆಸರನ್ನ ಅಪ್ಡೇಟ್ ಮಾಡಿ. ಸಾರಿಪ್ಪ, ಸಾರಿಮ್ಮ, ಸಾರಿ. ನಾನು ಭೂಷಣ್ ಅವಾಗಿನ್ನ ಮಾಸ್ಟರ್ ಆಗಿರಲಿಲ್ಲ. ನಾನು ಫಸ್ಟು ನಮ್ಮ ಜಡೇಶ್ ಕೇಳಿದೆ, ನನಗೆ ಯಾರೋ ಭೂಷಣ್ ಅಂತ ತುಂಬ ದೊಡ್ಡ ಮಾಸ್ಟ್ರು, ನಾನು ನೋಡಿದ್ದೀನಿ ಪ್ರಭುದೇವ ಸಾರ್ ಜೊತೆ ಎಲ್ಲ ಮಾಡೋರೆ, ನಾನು ಮಾಡಲ್ಲಪ್ಪ ಅಂತ. ಜಡೇಶ್, ಸರ್ ಇಲ್ಲ ನೀವು ಮಾಡಿ, ಜಡೇಶ್ ಬಿಡಲ್ಲ ವ್ಯಾಪಾರ ಕಡಿಮೆನೇ ಮಾಡಲ್ಲ. ಆಮೇಲೆ ನೋಡ್ತೀನಿ, ನಾನು ಒಟ್ಟಿಗೆ ಎಲ್ಲ ಒಂದು ಸಿನಿಮಾನ ಒಟ್ಟಿಗೆ ಮಾಡಿದ್ವಿ, ಇನ್ನೂ ಅವಾಗ ಮಾಸ್ಟರ್ ಆಗಿರಲಿಲ್ಲ. ಅವಾಗ ಇನ್ನೂ ಒಂದು ಸ್ವಲ್ಪ ನನಗೆ ಜಾಸ್ತಿ ಖುಷಿ ಆಯ್ತು. ಯಾಕೆಂದರೆ ನಮಗೆ ಡ್ಯಾನ್ಸ್ ಬರೋಲ್ಲ, ಏನಿದ್ರು ಇದನ್ನ ಅಭಿನಯ ಮಾಡೋದು ಹಿಂಗೆ ಅನ್ನೋದು ಮಾಡಬೇಕು ನಾವು. ಸುತ್ತಮುತ್ತ ಅನ್ನೋದು ಹಿಂಗೆ ಅಂದ್ಬಿಡ್ತೀವಿ ಅಷ್ಟೇ. ಆಮೇಲೆ ತುಂಬ ಖುಷಿ ಆಯ್ತಮ್ಮ. ನಾನು ನಿಜವಾಗ್ಲೂ ನೀವೆಲ್ಲರೂ ಈ ಸಾಂಗ್ನ ಎಂಜಾಯ್ ಮಾಡೋದಕ್ಕೆ ನನಗೇನು ಮಾತು ಬರ್ತಿಲ್ಲ. ನಮಗೆ ಸರ್ ಮೊದಲು ಅವಾಗೆಲ್ಲ SP ಸಾರು, PB ಸಾರು ಅಂತ ಕೇಳ್ತಾ ಇದ್ವಿ. ಹಾನೆಸ್ಟ್ಲಿ ಸ್ಪೀಕಿಂಗ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತೀನಿ, ನಮ್ಮ ಕನ್ನಡದಲ್ಲಿ ಇವತ್ತು ನೀವು ನಮ್ಗೆ ಯಾವಾಗಲೂ ಕೇಳಂಗೆ ಮಾಡ್ತೀರಾ ಸಾಂಗ್, ಮನಸ್ಸಿಗೆ ಮುಟ್ಟಿಸ್ತೀರಾ ಸರ್. ನಿಜವಾಗ್ಲೂ ನಮಗೊಂದು ದೊಡ್ಡ ಕೊಡುಗೆ ಅಂದರೆ ಅದನ್ನು ತಾವು ಸರ್. ನನಗೆ ಯಾವಾಗಲೂ ನಿಮ್ಮ ವಾಯ್ಸ್ ಆ ದೇವರು ನಿಜವಾಗ್ಲೂ ಇನ್ನೂ 100 ವರ್ಷ ಹಂಗೆ ಇರಲಿ ಸರ್. ಅದನ್ನು ನಾವು ಕೇಳ್ಕೊತೀವಿ ಸರ್ ಯಾವಾಗಲೂ. ಯಾಕಂದರೆ ನೀವು ನಿಜವಾದ್ದು ನನ್ನ ಜೀವ ತುಂಬೋರು. ಸೊ ಭಟ್ರೆ, ನಾನು ಯಾವತ್ತೂ ಅವ್ರನ್ನ ಭಟ್ರೆ ಅನ್ನಲ್ಲ, ಗೌರವ ಇಟ್ಕೋತೀನಿ ಸಾರ್ ಪ್ರೀತಿಯಿಂದ. ಹಂಗಾಗಿ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈ ಸಾಲುಗಳಲ್ಲಿ ಗೊತ್ತಾಗತ್ತೆ. ನಾನು ಅವರು ಮಾತಾಡೋದು ಕಡಿಮೆ, ತುಂಬ ದಿವಸ ಆದಮೇಲೆ ಮಾತಾಡ್ತೀವಿ, ತಿಂಗಳನ್ಗಟ್ಟಲೆ ಆದಮೇಲೆ ಮಾತಾಡ್ತೀವಿ. ಬಹುಶಃ ನಾವು ಇದನ್ನು ನಾವು ಒಂದು ವರ್ಷ 2 ವರ್ಷ ಆಗಿತ್ತು ನಾವಿಬ್ಬರು ಸುಮ್ಮನೆ ಅಲ್ಲೋ ಚೆನ್ನಾಗಿದ್ದೀವಿ ಅಂತ ಮಾತಾಡಿದ್ವಿ. ಮತ್ತು ಸಾಂಗ್ಗೆ ಸೇರಿದ್ದು. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಎಲ್ಲ ಹಿಟ್ ಸಾಂಗ್ಗಳಲ್ಲಿ 90% ನಿಮ್ಮದೇನೆ, ನಿಮ್ಮನ್ನು ಬೀಟ್ ಮಾಡೋಕ್ಕಾಗಲ್ಲ ಯಾರು. ಮತ್ತು ತರುಣ್ ಮನೆಯವರು, ಪ್ರೇಮ್ ಮನೆಯವರು, ಡಾರ್ಲಿಂಗ್ ಕೃಷ್ಣ ಮತ್ತು ಅವ್ರ ಮನೆಯವರು, ಮತ್ತು ನಮ್ಮ ಸತೀಶ್ ಹೀಗೆಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ. ತುಂಬ ಥ್ಯಾಂಕ್ಸ್. ಅಷ್ಟು ದೊಡ್ಡ ಮನಸ್ಸು ಮಾಡಿ ತಮ್ಮ ಈ ಬಿಡುವಿನ ಸಮಯ ನಮ್ಮಲ್ಲಿ ಬಂದು ನಿಂತ್ಕೊಂಡು ಎಂಜಾಯ್ ಮಾಡಿದ್ದಕ್ಕೆ. ಜೊತೆಯಲ್ಲಿ ಇನ್ನೇನಪ್ಪ ಹೇಳೋದು, ನನ್ನ ಖುಷಿ ದೇವರನ್ನೇ ನಮ್ಮ ತಾಯಣ್ಣ ಇನ್ನೂ ಮಾತಾಡೋಕ್ಕೆ ಬರ್ತಿಲ್ಲ ಸರ್, ಅಷ್ಟು ಖುಷಿ ಪಟ್ಬಿಟ್ಟಿದ್ದೀನಿ ನಾನು. ಅಂದರೆ ಈಗ ಜನರಲಿ ಹೌದು, ಇವಾಗ ಆ ಗೆಟಪ್ ಆಗ್ತಾಗಲೇ ನಮಗೊಂದು ಭಯ ಇರುತ್ತೆ. ನಾನು ಏನು ಅನ್ಸ್ಕೋತೀನೋ ಗೊತ್ತಿಲ್ಲ, ಹೊರಗಡೆ ಏನು ಅಂತಾರೆ ಗೊತ್ತಿಲ್ಲ ಅನ್ನೋದು.
ಅದರದ್ದು ಆ ಸೂಕ್ಷ್ಮತೆ ಗೊತ್ತಾಯ್ತು ಇವತ್ತು. ವರ್ಕ್ ಆಗುತ್ತೆ ಅದು ಅಂತಂದರೆ ಅಲ್ಲಿ ಏಜ್ ಕೌಂಟ್ ಆಗದಿರ, ಗೆಟಪ್ ಕೌಂಟ್ ಆಗದಿರ ಪರ್ಫಾರ್ಮೆನ್ಸು ಕೌಂಟ್ ಆಯಿತು ಅಂತ ಒಬ್ಬರು ಹೇಳ್ತಾ ಇದ್ದಾರೆ, ಒಬ್ರು ಗೆಟಪ್ ತುಂಬ ಚೆನ್ನಾಗಿದೆ ಅಂತ ಇದ್ದಾರೆ. ಇದು ಈ ಪರೀಕ್ಷೆ ಬರೆದಂಥ ಒಂದು ಭಯ ಇರುತ್ತಲ್ಲ, ಆ ಭಯದಲ್ಲೇ ಒದ್ದಾಡ್ತಾ ಇರ್ತೀವಿ ಯಾವಾಗಲೂ. ಹೀಗೆ ಅದು ನನಗೆ ತುಂಬ ತುಂಬ ಒಬ್ಬ ಒಬೀಡಿಯಂಟ್ ಸ್ಟೂಡೆಂಟ್ ಥರ ಮಾಡಿದೆ ಇವತ್ತು ಈ ಒಂದು ಗ್ರ್ಯಾಂಡ್ ಸಕ್ಸಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಇದು ಆಲ್ರೆಡಿ ಪ್ರೂವ್ ಆಗಿದೆ. ಆ್ಯಸ್ ಇಟ್ ಈಸ್ ಪ್ರೊಡ್ಯೂಸರ್ಸ್ ಅವ್ರ ಬಗ್ಗೆ ನಾನು ಜಲ್ದಿ ಮಾತು ಮುಗಿಸ್ತೀನಿ ಸರ್. ತಮ್ಮ ಬಗ್ಗೆ ನೀವು ತಾವು ಬಂದು ಸ್ಟೇಜ್ ಮೇಲೆ ಮಾತಾಡಿದಾಗ ತಮ್ಮಿಬ್ಬರು ಸ್ನೇಹಿತರು ಜ್ಞಾಪಿಸ್ಕೋತಾ ಇದ್ರಿ. ಇಲ್ಲಿ ಅವ್ರ ಹೆಸರೇನೋ ಹೇಳಿದ್ರಿ, ಮತ್ತಿನ್ನೊಬ್ರು ಅಶೋಕಣ್ಣ ಮತ್ತು ಗಿರಿ ಅವರು. ದಯವಿಟ್ಟು ಎಲ್ಲಿದ್ರು ಅವರು ನಿಮ್ಮನ್ನು ನೆನೆಸ್ಕೋತಿದ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವತ್ತು ಒಬ್ಬರು ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡಬೇಕು ಅಂದರೆ ತುಂಬ ತುಂಬ ಚಾಲೆಂಜಿಂಗ್. ಇದು ಕಷ್ಟ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬ ಚಾಲೆಂಜಿಂಗ್. ಯಾಕಂದರೆ ಒಂದು ಸಿನಿಮಾ ಮಾಡ್ತೀವಿ ಅಂದಾಗಲೇ ಸರ್ ಯಾಕೆ ಮಾಡ್ತೀರಾ, ಯಾಕೆ ಮಾಡಬೇಕು, ಈ ಥರದ್ದೇ ಹೋಗ್ತಾ ಇರುತ್ತೆ. ಯಾಕೆ 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 ಅದೇ ಹೋಗ್ತಾ ಇರುತ್ತೆ. ಅದ್ರ ಮಧ್ಯೆ ನೀವು ನಮಗೆ ಬೇಕು ಅಂತ ನಿಂತ್ಕೊಂಡು ಮಾಡ್ತಿರಲ್ಲ ಸರ್, ಅದು ನಿಜವಾಗ್ಲೂ ಗ್ರೇಟ್ ಸರ್. ಹ್ಯಾಟ್ಸ್ ಆಫ್ ನಿಮಗೆ. ನಿಜವಾಗ್ಲೂ ನಿಮ್ಮ ಒಳ್ಳೆ ಮನಸ್ಸಿಗೆ ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಮಗನಿಗೆ ಒಂದು ದೊಡ್ಡ ಪ್ರೊಡ್ಯೂಸರ್ ಪಟ್ಟ ಈ ಸರಿ ಸಿಗುತ್ತೆ ಸರ್. 100% ನಾವೆಲ್ಲ ನಿಮ್ಮ ಜೊತೇಲಿ ಇರ್ತೀವಿ, ಸಿನಿಮಾ ಮುಗಿದು ಜೊತೇಲಿ ಇರ್ತೀವಿ. ಸೊ ಹಾಗಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ವಿಜಯಪ್ರಕಾಶ್ ಸರ್ ಆ್ಯಕ್ಚುಲಿ ನೀವೇ ದೊಡ್ಡ ಎನರ್ಜಿ ನನಗೆ ಇಲ್ಲಿ ಇವತ್ತು. ನಿಜವಾಗ್ಲೂ ನಿಮ್ಮ ವಾಯ್ಸ್ ಇಸ್ ಸಮಥಿಂಗ್. ಅದು ತುಂಬ ಸರಸ್ವತಿ ವಿಡಿಯೋ ನೋಡಿಸಿದ್ರೆ ಹಂಗೆ ಹಿಂಗೆ ಕೇಳುತ್ತೋ ಹಂಗೆ ಕೇಳುತ್ತೆ ಸರ್. ಅದಕ್ಕೆ ಸಾಥ್ ಕೊಟ್ಟಂತ ನಮ್ಮ ಅಜನೀಶ್ ಅವರು, ಅಜನೀಶ್ ಅಂತೂ ಇವತ್ತು ಅವರು ಅವತ್ತು ಹೆಂಗಿದಾರೋ ಇವತ್ತು ಹಂಗೆ ಇದ್ದಾರೆ. ಅಂದರೆ ಅದೇ ಆ ಮುಗ್ಧತೆ ಹಂಗೆ ಇದೆ. ನನಗೆ ತುಂಬ ರೇಗಿಸ್ಬೇಕು ಅಂತ ಬಂದೆ, ಅದು ಆಗಲಿಲ್ಲ ಇಲ್ಲಿ. ಯಾಕೆಂದರೆ ನೀವು ಮಾತಾಡಿದ್ದು, ಬಾವಿ ಮೇಡಮ್ ಅವ್ರು ಮಾತಾಡಿದ್ದೆಲ್ಲನೂ ರಿಯಲಿ ವೆರಿ ಹಾರ್ಟ್ ಟಚಿಂಗ್ ಇದು. ನಿಜವಾಗ್ಲೂ ಅಂದರೆ ಥ್ಯಾಂಕ್ ಯು ಅಜನೀಶ್, ಥ್ಯಾಂಕ್ ಯು ವೆರಿ ಮಚ್.